ಕೆಲವೊಂದ್ ಸರ್ತಿ ಏನ್ ಕೇಳ್ತಾರಂದ್ರೆ ರೈಟ್ ಅ ನೋಟ್ ಆನ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಹೇಳಿ 2 marks ಗೆ ಕ್ವೆಶನ್ ಕೇಳ್ತಾರೆ. ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಬರ್ತ್ ರೇಟ್ ಸ್ವಲ್ಪ ಥಿಯರಿ ಕಲಿಬೇಕು. ಇಟ್ ಈಸ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಈಸಿ ಟು ಕ್ಯಾಲ್ಕುಲೇಟ್. ವಾಟ್ ಈಸ್ ದಟ್ ಕೆಪಾಸಿಟಿ ಆಫ್ ವಿಮೆನ್ ಟು ಗಿವ್ ಬರ್ತ್ ಟು ಚೈಲ್ಡ್ ದಟ್ ಈಸ್ ಕಾಲ್ಡ್ ಆಸ್ ಫೆಕಂಡಿಟಿ. ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆಯ ವಯಸ್ಸು ಅಂತ ಏನ್ ಹೇಳ್ತೀವೋ ಅದೇ ಇಲ್ಲಿ ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಹೇಳಿದ್ದಿದೆ. ಓಕೆ, ಬರ್ತ್ ಅಂದ್ರೂ ಒಂದೇನೆ ಮತ್ತೆ ಫರ್ಟಿಲಿಟಿ ಅಂದ್ರೂ ಒಂದೇನೆ. ಬೋತ್ ಆರ್ ಸೇಮ್, ಬರ್ತ್ ಆಸ್ ವೆಲ್ ಆಸ್ ಫರ್ಟಿಲಿಟಿ. ಬರ್ತ್ಸ್ ಗೆ ಎಲ್ಲ ಟೋಟಲ್ ಪಾಪ್ಯುಲೇಷನ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಟೋಟಲ್ ಫರ್ಟಿಲಿಟಿ ರೇಟ್ TFR ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ASFRs ಅನ್ನ ಯೂಸ್ ಮಾಡ್ಕೊಳ್ತೀವಿ. ಜನರಲಿ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ fertility or births? Women of childbearing age group is generally responsible. Before going further, a quick update. Within just 599 rupees, complete PU1 or PU2 statistics full year course you can get. Contact the WhatsApp number given. Statistics full year course 599 rupees ಗೆ ಮಾತ್ರ ಸಿಗ್ತಾ ಇದೆ. ಕೊಟ್ಟಿರುವಂತ WhatsApp ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. Every day, somewhere in the world, a baby is born. Every day, marriages takes place. Every day, thousands of people migrate. Have you ever wondered who records all these events and why? ಪ್ರಪಂಚದ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಕ್ಷಣವೂ ಒಂದು ಮಗು ಜನನ ಆಗ್ತಾ ಇದೆ. ಪ್ರತಿದಿನ ವಿವಾಹಗಳು ನಡೀತಾ ಇವೆ. ಪ್ರತಿದಿನ ಸಾವಿರಾರು ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಹಾಗೇನೆ ದುಃಖಕರವಾದಂತಹ ಸಂಗತಿ ಅಂದ್ರೆ ಅನೇಕ ಜೀವಗಳು ಅಂತ್ಯಗೊಳ್ತಾ ಇವೆ. ಈ ಎಲ್ಲ ಘಟನೆಗಳನ್ನ ಯಾರು ದಾಖಲಿಸ್ತಾರೆ ಮತ್ತು ಏಕೆ ದಾಖಲಿಸ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಲೆಟ್ಸ್ ಬಿಗಿನ್ ವಿತ್ ಡೆಮೋಗ್ರಫಿ, ದ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ನಂಬರ್ಸ್, it's about understanding life through numbers. Welcome to second year PUC chapter 1, vital statistics. Yes, then let's learn what is the definition of vital statistics. Vital statistics ಅಂದ್ರೆ ಏನು ಅಂತ ಕೇಳಿದ್ರೆ, ಡೆಫಿನಿಷನ್ ಏನಾದ್ರೂ ಬರಿ ಅಂತ ಕೇಳಿದ್ರೆ ಅದನ್ನ ಹೆಂಗ್ ಬರಿಬೇಕು ಅಂತ ಹೇಳಿ ನಾವೀಗ ನೋಡೋಣ. According to B. Benjamin, vital statistics are conventionally numerical records of marriages, births, sickness and deaths by which the health and growth of the community may be studied ಅಂತ ಹೇಳಿದ್ದಾರೆ. That means vital statistics ಅಂದ್ರೆ ಏನಂತೆ, ಯೂಶುವಲಿ ಅವು ನ್ಯೂಮೆರಿಕಲ್ ರೆಕಾರ್ಡ್ಸ್, ನಂಬರ್ಸ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ವಾಟ್ ವಿ ರೆಕಾರ್ಡ್ ಈಸ್ ಮ್ಯಾರೇಜಸ್, ಬರ್ತ್ಸ್, ಸಿಕ್ನೆಸ್ ಅಂಡ್ ಡೆತ್ಸ್ ಡೀಟೇಲ್ಸ್ of human population by which the health and growth of the community may be studied. With all these details of marriages, birth, sickness, deaths, numerical records, we can study the health and growth of that particular community which we have considered. ಈ ಒಂದು ಕನ್ಸಿಡರ್ಡ್ ಕಮ್ಯುನಿಟಿಯ ಹೆಲ್ತ್ ಮತ್ತೆ ಗ್ರೋತ್ ನ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ನಮ್ಗಲ್ಲಿ ಡೀಟೇಲ್ಸ್ ಬೇಕಾಗತ್ತೆ. ಏನು? ಮ್ಯಾರೇಜಸ್, ಬರ್ತ್, ಸಿಕ್ನೆಸ್, ಡೆತ್ಸ್, ಈ ಎಲ್ಲ ಡೀಟೇಲ್ಸ್ ಗಳು ನಮಗ್ ಬೇಕಾಗತ್ತೆ. ಸೊ ಅದೆಲ್ಲ ಡೀಟೇಲ್ಸ್ ಗಳ ನ್ಯೂಮೆರಿಕಲ್ ರೆಕಾರ್ಡ್ಸ್ ಅನ್ನ ಸ್ಟಡಿ ಮಾಡುವಂತದ್ದು ಏನಿದೆಯೋ ಅದಕ್ಕೆ ಏನ್ ಕರಿತೀವಿ ಅಂತ ಕೇಳಿದ್ರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇನ್ನೊಂದು ರೀತಿನೂ ಹೇಳ್ಬೋದು, ಮೀನಿಂಗ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಕೆಲವೊಂದ್ ಸರ್ತಿ ನೀವು ಈ ಮೀನಿಂಗ್ ಅನ್ನು ಕೂಡ ಡೆಫಿನಿಷನ್ ಅಲ್ಲಿ ಬರಿಬಹುದು. ಡೆಫಿನಿಷನ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ರೆ ಇದು ಕೂಡ ನೀವು ಬರಿಬಹುದು. ಸೂಟಬಲ್ ಫಾರ್ ಡೆಫಿನಿಷನ್ ರೈಟಿಂಗ್ ಆಲ್ಸೋ. ದಿಸ್ ಸ್ಟೇಟ್ಮೆಂಟ್ ಯು ಕ್ಯಾನ್ ಮೇಕ್ ಯೂಸ್ ಫಾರ್ writing definition of vital statistics. What does it say? Vital statistics are the numerical records, analysis and interpretation of numerical data of vital events occurring in the human population. So in the human population, what are all vital events that are happening? Those vital events, numerical records, recording them numerically, making it analysis and giving the conclusions or interpretations about all those numerical data collected based on vital events that are happening in human population. It is collectively called as vital
statistics. So one new word we have come across here, vital events. So what are vital events in human population? What do you mean by vital events in human population? Vital means very important, significant. Very important, significant events in the human population are births, marriages, sickness, divorce, death. All these only are the vital events that are occurring in the human population. So it's very important question. What are vital events? ಕೇಳ್ತಾರೆ ನಿಮಗೆ. What are vital events ಅಂತ ಹೇಳಿ. So what are vital events? Vital events are the events of human life such as birth, death, sickness, marriages, migration, divorce, adoption. Adoption ಅಂದ್ರೆ ದತ್ತು ತಗೊಳ್ಳೋದು ಅಂತ ಹೇಳ್ತೀವಲ್ಲ, that is what is adoption, separation, etc. ಇವು ಎಲ್ಲ ವೈಟಲ್ ಇವೆಂಟ್ಸ್ ಅಂದ್ರೆ ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ಹ್ಯೂಮನ್ ಪಾಪ್ಯುಲೇಷನ್. ಇವುಗಳಿಗೆ ಏನಂತ ಕರಿತೀವಿ ಅಂದ್ರೆ ವೈಟಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ವೈಟಲ್ ಇವೆಂಟ್ಸ್ ಅಂತ ಹೇಳಿ 1 ಮಾರ್ಕ್ಗೆ ಕೇಳ್ತಾರೆ. ಇಟ್ ಈಸ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್. ದೆನ್ ಆಫ್ಟರ್ ಲರ್ನಿಂಗ್ ವಾಟ್ ಆರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ವೈಟಲ್ ಇವೆಂಟ್ಸ್, ಬರ್ತ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಸಿಕ್ನೆಸ್, ಡಿವೋರ್ಸ್, ಸಪರೇಷನ್, ಅಡಾಪ್ಷನ್, ಇದೆಲ್ಲದರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್, ನ್ಯೂಮೆರಿಕಲ್ ರೆಕಾರ್ಡ್ಸ್ ಹೆಂಗ್ ಸಿಗ್ತದೆ ನಮ್ಗೆ? ಹೌ ಡು ವಿ ಗೆಟ್ records of all those vital events that are happening in the human population? Then methods of obtaining vital statistics anta heli concept bartade. These methods speaks about how or from where we get the vital statistics. One among them is registration method, the other one is census method. Idu 2 marks ge very important question. It is 2 mark, very, very important question. It will be usually asked to mention the methods of collection of vital statistics. First method, registration method. In this registration method, vital events such as birth, marriages, deaths, etc. will be continuously recorded. Why it is being said continuously recorded? Because it is registration method. As and when births, marriages or deaths happened, people go and register them continuously. They are given with the provision of getting all these vital events entered as and when they occur. ಇಲ್ಲಿ ಕಂಟಿನ್ಯೂಸ್ಲಿ ರೆಕಾರ್ಡೆಡ್ ಅಂತ ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಬರ್ತ್ಸು, ಮ್ಯಾರೇಜಸ್ಸು, ಡೆತ್ಸು ಯಾವಾಗ ಯಾವಾಗ ಆಗ್ತಾ ಇರತ್ತೋ ಅವಾಗ ಪೀಪಲ್ ಹೋಗಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರ್ತದೆ ಅನ್ನೋಕ್ಕೋಸ್ಕರ ಕಂಟಿನ್ಯೂಸ್ಲಿ ರೆಕಾರ್ಡೆಡ್ ಅಂತ ಹೇಳ್ತಿದೀವಿ. The government authorities like gram panchayats, municipalities, corporation officers, etc. maintain the record of vital events. Okay, where usually these kind of vital statistics will be registered? Gram panchayat, municipalities, corporation officers, all these kind of officers, usually these registration of vital events happens. And this method will be successful if there is a legislation regarding the registration of vital events. What do you mean by legislation? Compulsory rule, ಕಾನೂನು ಅಂತ ಏನ್ ಹೇಳ್ತೀವೋ ಆ ರೀತಿ ವೈಟಲ್ ಈವೆಂಟ್ಸ್ ಅನ್ನ ರಿಜಿಸ್ಟರ್ ಮಾಡೋದು ಕಂಪಲ್ಸರಿ ಅಥವಾ ಕಾನೂನು. ಇಫ್ ಇಟ್ ಬಿಕಮ್ಸ್ ಲೆಜಿಸ್ಲೇಷನ್, ದೆನ್ ದಿಸ್ ಮೆಥಡ್ ಕ್ಯಾನ್ ಬಿ more successful. That's what it is being said here. Okay, next, in the case of birth, the information regarding date of birth, name of parents, sex of the newborn baby, nationality, religion, etc. will be registered. Once when people goes and registered, when the births have happened, what all the things will be registered? Date of birth, ಯಾವಾಗ ಹುಟ್ಟಿದ್ದು, ನೇಮ್ ಆಫ್ ದ ಪೇರೆಂಟ್ಸ್, ಪೇರೆಂಟ್ಸ್ ನೇಮು, ಮತ್ತೆ ಜೆಂಡರ್ ಆಫ್ ದ ನ್ಯೂ ಬಾರ್ನ್ ಬೇಬಿ, ಬಾಯ್ ಗರ್ಲ್, ಮತ್ತೆ ನ್ಯಾಷನಾಲಿಟಿ ಯಾವುದು, ರಿಲಿಜಿಯನ್, ಈ ರೀತಿ ಎಲ್ಲ ರಿಜಿಸ್ಟ್ರೇಷನ್ ನಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ ರಿಜಿಸ್ಟರ್ ಮಾಡಿಸ್ತೀವಿ ಅಂತ ಅರ್ಥ. ಓಕೆ, ಇನ್ ಕೇಸ್ ಆಫ್ ಡೆತ್, ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಡೇಟ್ ಆಫ್ ಡೆತ್, ನೇಮ್ ಆಫ್ ದ ಡಿಸೀಸ್ಡ್, ಪೇರೆಂಟ್ಸ್ ನೇಮ್, ಹಸ್ಬೆಂಡ್ಸ್ ಆರ್ ವೈಫ್ಸ್ ನೇಮ್, ಅಡ್ರೆಸ್, cause of the death also will be
ರಿಜಿಸ್ಟರ್ಡ್ ಅಂತ ಹೇಳಿದ್ದಿದೆ. ಸೊ ಇನ್ ಕೇಸ್ ಆಫ್ ಡೆತ್ ಏನೇನ್ ರಿಜಿಸ್ಟರ್ ಮಾಡ್ತೀವಿ ಅಂದ್ರೆ ಯೂಶುವಲಿ ದ ಇನ್ಫಾರ್ಮೇಶನ್ ಆಫ್ ಡೇಟ್ ಆಫ್ ಡೆತ್, ಯಾವಾಗ ಡೆತ್ ಆಗಿದೆ, ಮತ್ತೆ ನೇಮ್ ಆಫ್ ದ ಡಿಸೀಸ್ಡ್, ಯಾರ್ದು ಡೆತ್ ಆಗಿದೆಯೋ ಅವರ ಹೆಸರೇನು, ಮತ್ತೆ ಪೇರೆಂಟ್ಸ್ ನೇಮ್ ಏನು, ಅಥವಾ ಹಸ್ಬೆಂಡ್ ಅಥವಾ ವೈಫ್ ನೇಮ್ ಏನು, ಅವರ ಅಡ್ರೆಸ್ ಏನು, ಕಾಸ್ ಆಫ್ ಡೆತ್, ಯಾವ ಕಾರಣದಿಂದ ಡೆತ್ ಆಯ್ತು, ಈ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ರಿಜಿಸ್ಟ್ರೇಷನ್ ಮೆಥಡ್ ಯಾವಾಗ್ಲೂ ಕಂಟಿನ್ಯೂಸ್ ಅಂಡ್ ಕಂಪಲ್ಸರಿ ಮೆಥಡ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಆಸ್ ಅಂಡ್ ವೆನ್ ಬರ್ತ್, ಡೆತ್, ಮ್ಯಾರೇಜ್, ಯಾವುದೇ ವೈಟಲ್ ಈವೆಂಟ್ಸ್ ಆದ್ರೂ ಸಹಿತ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಈ ಎಲ್ಲ ಗವರ್ನಮೆಂಟ್ ಆಫೀಸ್ ಗಳಿಗೆ ಹೋಗಿ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಬಹುದು ಅನ್ನೋಕ್ಕೋಸ್ಕರ ಇಟ್ ವಿಲ್ ಬಿ ಕಂಟಿನ್ಯೂಸ್ ಅಂಡ್ ಇಟ್ ಈಸ್ ಕಂಪಲ್ಸರಿ ಬಿಕಾಸ್ registration of vital events is very very important for any citizens. Okay, this is what is information regarding registration method. ಕೆಲವೊಂದು ಸರ್ತಿ ಏನ್ ಕೇಳ್ತಾರೆ ಅಂದ್ರೆ write a note on registration method ಅಂತ ಹೇಳಿ 2 marks ಗೆ ಕ್ವೆಶ್ಚನ್ ಕೇಳ್ತಾರೆ. Next, second method, census enumeration method. As we already know, census ಅಂದ್ರೆ ಏನು, data will be collected from each and every individual from all the units. ಎಲ್ಲ ಯೂನಿಟ್ಸ್ ಗಳಿಂದ ಕಂಪಲ್ಸರಿ ಆಗಿ ಡೇಟಾನ ನಾವು ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ಸೊ ಇನ್ ದಿಸ್ ಮೆಥಡ್ data will be collected from all the units under consideration. Correct? Okay. In most of the countries, population census is conducted usually once in every 10 years. ಬಹುತೇಕ ಕಂಟ್ರಿಗಳಲ್ಲಿ, ಬಹುತೇಕ ದೇಶಗಳಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಅನ್ನ 10 ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲೂ ಕೂಡ once in 10 years census will be conducted. Okay. Census enumeration covers the data regarding sex, age, marital status, educational status, occupational status, religion, etc., which are needed for vital statistics. ಈ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಪ್ರತಿಯೊಬ್ಬರ ಕಡೆಯಿಂದನೂ ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ಬಿಕಾಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೇಂಟೈನ್ ಮಾಡೋದು ಗವರ್ನಮೆಂಟ್ ಗೆ ತುಂಬಾನೇ ಮುಖ್ಯ ಆಗಿರ್ತದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಓಕೆ, ಸೆನ್ಸಸ್ ಎನ್ಯುಮರೇಷನ್, ದ ಕಲೆಕ್ಟೆಡ್ ಇನ್ಫಾರ್ಮೇಶನ್ ವಿಲ್ ಬಿ ಅವೈಲಬಲ್ ಓನ್ಲಿ ಫಾರ್ ದ ಸೆನ್ಸಸ್ ಇಯರ್. ಫಾರ್ ಅನ್ ಎಕ್ಸಾಂಪಲ್, 10 years ಒನ್ಸ್ ಸೆನ್ಸಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. 2001 ಗೊಂದು ಸೆನ್ಸಸ್ ಆಗಿದೆ ಅಂತ ಅನ್ಕೊಳ್ಳಿ, 2011 ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಸೆನ್ಸಸ್. ಓಕೆ, ಈ ಸೆನ್ಸಸ್ ಇಯರ್ ನಲ್ಲಿ ಮಾತ್ರ ನಮಗೆ ಡೇಟಾ ಅವೈಲೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಬಿಟ್ವೀನ್ ಯಾವುದೋ ಒಂದು ಇಯರ್ 2017 ನನಗೆ ಡೇಟಾ ಬೇಕು ಅಂದ್ರೆ ಸೆನ್ಸಸ್ ಎನ್ಯುಮರೇಷನ್ ದಲ್ಲಿ ಡೇಟಾ ಅವೈಲೇಬಲ್ ಇರೋದಿಲ್ಲ. ಬಿಕಾಸ್ the information is collected in the census year 2001 and next information is collected in the census year 2011. In between year 2001 to 2011, this 2017, if I want the data, it will not be available. Where in case of registration method, even in between any intercensional years, between the census years will be called as intercensional years. Okay, in registration method intercensional year ಗೂ ಕೂಡ ನಮಗೆ ಇನ್ಫಾರ್ಮೇಶನ್ ಸಿಗ್ತದೆ. ಬಟ್ ಸೆನ್ಸಸ್ ಇಯರ್ ದಲ್ಲಿ ಓನ್ಲಿ ಫಾರ್ ಸೆನ್ಸಸ್ ಇಯರ್ಸ್ ವಿ ಆರ್ ಗೆಟಿಂಗ್ ಇನ್ಫಾರ್ಮೇಶನ್. ಓಕೆ, ದಿಸ್ ಇಸ್ ಒನ್ ಮೋರ್ ವ್ಯಾಲಿಡ್ ಇನ್ಫಾರ್ಮೇಶನ್ ಅಬೌಟ್ ಸೆನ್ಸಸ್ ಎನ್ಯುಮರೇಷನ್. ಓಕೆ, ನೆಕ್ಸ್ಟ್, census data fail to produce vital statistics for intercensional years. ಅದನ್ನೇ ಹೇಳ್ತಿದ್ದಾರೆ ನೋಡ್ರಿ, ಇಂಟರ್ಸೆನ್ಸನಲ್ ಇಯರ್ ಗೆ ಡೇಟಾ ನಮಗೆ ಸೆನ್ಸಸ್ ಎನ್ಯುಮರೇಷನ್ ದಿಂದ ಸಿಗೋದಿಲ್ಲ ಅಂತ ಅರ್ಥ. ಓಕೆ, ದೇರ್ ಫೋರ್ ದಿಸ್ ಮೆಥಡ್ ಫೇಲ್ಸ್ ಟು ಪ್ರೊವೈಡ್ ಡೇಟಾ ಸೂಟಬಲ್ ಫಾರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಈ ಸೆನ್ಸಸ್ ಎನ್ಯುಮರೇಷನ್ ನಿಂದ ನಮಗೆ ಸೂಟಬಲ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗ ಬೇಕು ಅಂದ್ರೆ ಆವಾಗ ಸಿಗೋದಿಲ್ಲ, ಓನ್ಲಿ ಫಾರ್ ಸೆನ್ಸಸ್ ಇಯರ್ ಸಿಗ್ತದೆ ಅಂತ ಅರ್ಥ. ಕೆಲವೊಂದ್ ಸರ್ತಿ ಸೆನ್ಸಸ್ ಎನ್ಯುಮರೇಷನ್ ಬಗ್ಗೆ ನೋಟ್ ಬರೀರಿ ಅಂತ ಹೇಳಿ 2 ಮಾರ್ಕ್ಸ್ ಗೆ ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಓಕೆ,
ಇಷ್ಟು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ಬರೆದ್ರೆ ಅದು 2 ಮಾರ್ಕ್ಸ್ಗೆ ಸಫಿಶಿಯಂಟ್ ಆಗಿ ಇರ್ತದೆ. ಮೆಥಡ್ಸ್ ಆಫ್ ಆಬ್ಟೈನಿಂಗ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ರಿಜಿಸ್ಟ್ರೇಷನ್ ಮೆಥಡ್ ಆಗಿರ್ಬೋದು ಮತ್ತೆ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಆಗಿರ್ಬೋದು. ಈ 2 ಕಲ್ತ ಮೇಲೆ ಆಫ್ಟರ್ ಲರ್ನಿಂಗ್ ದೀಸ್ 2, one thing we can confirm that census enumeration method will have that census years data. For example, 2011 ನಲ್ಲಿ ಸೆನ್ಸಸ್ ಆಗಿದೆ ಅಂದ್ರೆ 2011 ದಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು ಅಂತ ಹೇಳಿ ನಮಗೆ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಮೇಲೆನೆ ತಿಳಿದು ಬಿಡ್ತದೆ. ವಿಲ್ ಗೆಟ್ ಟು ನೋ through census enumeration method what is the population at 2011, because 2011 was a census year, right? Now, after this 2011, next census year, whenever we conduct census, then only we will be able to get. If I want 2017 ನನಗೆ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಬೇಕಾಗಿತ್ತು ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ರೀಜನ್ ನಲ್ಲಿ, ಯಾವುದೋ ಒಂದು ಪ್ರದೇಶದಲ್ಲಿ this 2017 will be called as intercensional year ಅಂತ ಕರಿತೀವಿ. ಇದಕ್ಕೆ intercensional year ಅಂತ ಕರಿತೀವಿ. intercensional year ಅಂದ್ರೆ ಏನು ಅಂದ್ರೆ 2 ಸೆನ್ಸಸ್ ಇಯರ್ ಗಳ ನಡುವಿನ ಇಯರ್ ಏನಿರ್ತದೋ ಅದಕ್ಕೆ ನಾವು intercensional year ಅಂತ ಕರಿತೀವಿ. ಸೊ intercensional year is in between 2 census years. If any year we consider, that is called as intercensional year. So after 2011 there may be any other year. Say for example, this year census was conducted in 2026, census was conducted. After 2011, 2026 is the census year, but between we have taken 2017. How to calculate 2017 population? So how to calculate population for intercensional years? That is what is the question now. For that we go for measurement of population. Population ಅನ್ನ ಮೇಜರ್ ಮಾಡ್ಬೇಕೀಗ ಅಂದ್ರೆ ಕ್ಯಾಲ್ಕುಲೇಷನ್. ಮೆಜರ್ಮೆಂಟ್ ಅಂದ್ರೆ ಕ್ಯಾಲ್ಕುಲೇಷನ್ ಅಂತ ಅನ್ಬೋದು. ಸೊ ಪಾಪ್ಯುಲೇಷನ್ ಮೇಜರ್ಮೆಂಟ್ ಇನ್ ಬಿಟ್ವೀನ್ ಸೆನ್ಸಸ್ ಇಯರ್ಸ್ ಅಥವಾ ಇಂಟರ್ಸೆನ್ಸನಲ್ ಇಯರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ಬೇಕು. ಓಕೆ, ಫಾರ್ ದಟ್ ರೀಸನ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪಾಪ್ಯುಲೇಷನ್ ಫಾರ್ ಇಂಟರ್ಸೆನ್ಸನಲ್ ಇಯರ್ಸ್ ಇದು ಫಾರ್ಮ್ಯುಲಾ ಇದೆ ನಮ್ಗೆ. ಇಲ್ಲಿ ಪಿ ಟಿ ಇಸ್ ಈಕ್ವಲ್ ಟು P0 ಅಥವಾ P0 ಅಂತ ಕರಿತೀವಿ ಪ್ಲಸ್ ಬಿ ಮೈನಸ್ ಡಿ ಪ್ಲಸ್ ಐ ಮೈನಸ್ ಇ. ಅರ್ಥ ಏನು ಅಂದ್ರೆ ಒಂದು ಪ್ರದೇಶದೊಳಗಡೆಗೆ ಫಾರ್ ದಿಸ್ ಏರಿಯಾ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಪಾಪ್ಯುಲೇಷನ್ ಅಟ್ ಎ ಟೈಮ್ ಟಿ. ಇದು ಟೈಮ್ ಟಿ ಅಂದ್ರೆ ಏನಾಗ್ತದೆ ಈಗ 2017 ಆಗ್ತದೆ. ಬಿಕಾಸ್ ಜಸ್ಟ್ ನೌ ಐ ಸೆಡ್ ಫಾರ್ 2017 ವಾಟ್ ಈಸ್ ದ population if I have to calculate, this will become 2017. Population at time t ನನಗೆ ಏನು ಬೇಕೀಗ 2017 ಬೇಕು. P0 ಅಂದ್ರೆ ಏನು? Population in the previous census year, 2017 ಗಿಂತ ಮುಂಚೆ, previous to 2017, which year was the census year? 2011 was the census year. So population 2011 ನಲ್ಲಿ ಎಷ್ಟಿತ್ತು ಅದನ್ನ ತಗೊಳ್ಬೇಕು. For this area, for this region, or for the state, taluka, district, whatever, idondu pradesha, this is what is the region. For this locality we want to calculate population at 2017. For that reason, whatever the population was there at previous census year, that is what is P0 or P0, plus after 2011 there may be some births in this region. ಆ ಬರ್ತ್ಸ್ ಏನಿದೆಯೋ ಅದನ್ನ ಆಡ್ ಮಾಡಬೇಕು. ಅಂದ್ರೆ 2011 ಆದ್ಮೇಲೆ ಕೆಲವೊಂದಿಷ್ಟು ಜನ ಈ ಪ್ರದೇಶದೊಳಗಡೆಗೆ ಹುಟ್ಟಿದ್ರು. ಸೊ ಯಾರ್ದು ಬರ್ತ್ ಇರ್ತದೋ ಈ ಪಾಪ್ಯುಲೇಷನ್ಗೆ 2011 ನಲ್ಲಿ ಏನಿತ್ತು ಪಾಪ್ಯುಲೇಷನ್, ಫಾರ್ ದಟ್ ಪಾಪ್ಯುಲೇಷನ್ ದ ಬರ್ತ್ಸ್ ಆರ್ ಟು ಬಿ ಆಡೆಡ್ simultaneously. If any deaths have happened after 2011, it is to be deducted. Okay, so births to be added minus deaths to be done. Next, I minus E. What do you mean by this I? I means immigrants from any other places. Any people have migrated for this locality. ಈ ಪ್ರದೇಶಕ್ಕೆ ಏನಾದರೂ ಬೇರೆ ಕಡೆಗಿಂದ, ಬೇರೆ ದೇಶದಿಂದ ಆಗಿರ್ಬೋದು, ಬೇರೆ ಈ ರೀಜನ್ ಅನ್ನ ಬಿಟ್ಟು, ಈ ಲೊಕ್ಯಾಲಿಟಿಯನ್ನ ಬಿಟ್ಟು ಬೇರೆ ಎಲ್ಲಿಂದಾದ್ರೂ ಈ ಲೊಕ್ಯಾಲಿಟಿಗೆ ಬಂದಿದ್ರೆ ಅವರೆಲ್ಲರನ್ನು ನಾವು ಇದಕ್ಕೆ ಇಮಿಗ್ರೆಂಟ್ಸ್ ಅಂತ ತಗೋತೀವಿ. ಓಕೆ,
ಅದೇ ಈ ಪ್ರದೇಶದಿಂದ ಹೊರಗಡೆ ಹೋಗಿದ್ರೆ those are called as emigrants. If the people have moved out of this area, then they are to be called as emigrants. ಸೊ ಪಾಪ್ಯುಲೇಷನ್ ಗೆ ಈ ರೀಜನ್ ನಲ್ಲಿ ಪಾಪ್ಯುಲೇಷನ್ ನೋಡ್ಬೇಕಾದ್ರೆ ಇಮಿಗ್ರೆಂಟ್ಸ್ ಇದ್ರೆ ಆಡ್ ಮಾಡ್ಕೋಬೇಕು, ದಟ್ಸ್ ವೈ ಪ್ಲಸ್ ಐ ಇಸ್ ದೇರ್. ಎಮಿಗ್ರೆಂಟ್ಸ್ ಇದ್ರೆ ಮೈನಸ್ ಮಾಡಬೇಕು, ಅದಕ್ಕೆ ಎಮಿಗ್ರೆಂಟ್ಸ್ ಅಂತ ಇದೆ. ಸೊ ಪ್ಲಸ್ ಐ ಇಮಿಗ್ರೆಂಟ್ಸ್ ಮೈನಸ್ ಇ ಎಮಿಗ್ರೆಂಟ್ಸ್. ಸೊ ಈ ಪಾಪ್ಯುಲೇಷನ್ 2011 ನಲ್ಲಿ ಇದ್ದದಕ್ಕೆ ಬರ್ತ್ಸ್ ನ ಆಡ್ ಮಾಡಬೇಕು, ಡೆತ್ಸ್ ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ ಐ ಇಮಿಗ್ರೆಂಟ್ಸ್ ಅನ್ನ ಆಡ್ ಮಾಡ್ಕೊಳ್ಬೇಕು, ಎಮಿಗ್ರೆಂಟ್ಸ್ ಅನ್ನ ನಾವು ಮೈನಸ್ ಮಾಡಬೇಕು. ದಿಸ್ ಇಸ್ ಹೌ ಪಾಪ್ಯುಲೇಷನ್ ಅಟ್ ಎನಿ ಇಂಟರ್ಸೆನ್ಷನಲ್ ಇಯರ್ ಆರ್ ಯಾವ್ದಾದ್ರು ಸೆನ್ಸಸ್ ಇಯರ್ ನ ಮಧ್ಯದ ಇಯರ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪಾಪ್ಯುಲೇಷನ್ ಅನ್ನ ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೇವೆ. ಓಕೆ, ಹೋಪ್ ಇಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್. ಆಫ್ಟರ್ ಲರ್ನಿಂಗ್ ಆಲ್ ದೀಸ್ ಬೇಸಿಕ್ ಕಾನ್ಸೆಪ್ಟ್ಸ್, ಲೆಟ್ಸ್ ಗೆಟ್ ಇನ್ ಟು some other concepts which are given in this particular chapter. So in this chapter we are studying birth rates, death rates and reproduction rates. We already know, ನಮಗೆ ಗೊತ್ತು ಆಲ್ರೆಡಿ ಬರ್ತ್ ಡೆತ್ ಈ ರೀತಿ ಎಲ್ಲ ವೈಟಲ್ ಈವೆಂಟ್ಸ್ ಇದಾವೆ ಅಂತ ಹೇಳಿ. ಓಕೆ, ಆ ವೈಟಲ್ ಈವೆಂಟ್ಸ್ ಅನ್ನ ಇನ್ ಡೀಟೇಲ್ ಆಗಿ ಬರ್ತ್ ರೇಟ್ಸ್, ಡೆತ್ ರೇಟ್ಸ್ ಅಂಡ್ ರೀಪ್ರೊಡಕ್ಷನ್ ರೇಟ್ಸ್ with the help of numerical problems, problem solving in ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಬರ್ತ್ ರೇಟ್ ಸ್ವಲ್ಪ ಥಿಯರಿ ಕಲಿಬೇಕು, ಮತ್ತೆ ಡೆತ್ ರೇಟ್ಸ್ ಥಿಯರಿ ಕಲಿಬೇಕು, ರಿಪ್ರೊಡಕ್ಷನ್ ರೇಟ್ಸ್ ಥಿಯರಿ ಕಲಿತು ಆಫ್ಟರ್ ಲರ್ನಿಂಗ್ ಆಲ್ ದೀಸ್ ಥಿಯರಿ, ಆಫ್ಟರ್ ಲರ್ನಿಂಗ್ ಆಲ್ ದೀಸ್ ಫಾರ್ಮುಲಾಸ್, we will be starting problem solving. ಇದೆಲ್ಲ ಥಿಯರಿ ಮತ್ತೆ ಫಾರ್ಮುಲಾಗಳನ್ನ ಕಲ್ತ ಮೇಲೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನ್ಯೂಮೆರಿಕಲಿ ಲೆಕ್ಕ ಮಾಡೋದು ಏನ್ ಮಾಡ್ತೀವಲ್ಲ ಆಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ ದಿಸ್ ಲೆಟ್ಸ್ ಸ್ಟಾರ್ಟ್ ವಿತ್ ಬರ್ತ್ ರೇಟ್ಸ್. ಮೊದಲಿಗೆ ಬರ್ತ್ ರೇಟ್ಸ್ ಯಾವ್ದು ಇದೆ ಅಂತ ನೋಡೋಣಂತೆ. ಓಕೆ, ಟು ಸ್ಟಾರ್ಟ್ ವಿತ್ ಬರ್ತ್ ರೇಟ್ಸ್ ವಿ ನೀಡ್ ಟು ಲರ್ನ್ ವಾಟ್ ಈಸ್ ಫರ್ಟಿಲಿಟಿ. ಅದಕ್ಕಿಂತ ಮುಂಚೆ ಬರ್ತ್ ಅಂದ್ರೂ ಒಂದೇ, ಫರ್ಟಿಲಿಟಿ ಅಂದ್ರೂ ಒಂದೇ. ಓಕೆ, ಬರ್ತ್ ಗೆ ಇನ್ನೊಂದು ಮೀನಿಂಗ್ ಏನಂದ್ರೆ ಬರ್ತ್ ಅಂಡ್ ಫರ್ಟಿಲಿಟಿ ಎರಡು ಒಂದೇನೆ. ಬರ್ತ್ ಅಂದ್ರೂ ಒಂದೇನೆ ಮತ್ತೆ ಫರ್ಟಿಲಿಟಿ ಅಂದ್ರೂ ಒಂದೇನೆ. ಬೋತ್ ಆರ್ ಸೇಮ್, ಬರ್ತ್ as well as fertility. So what do you mean by fertility? It will be asked for 1 mark. Okay, define fertility ಅಂತ ಕೇಳ್ತಾರೆ question. So what is fertility? Fertility refers to the births occurring to women of childbearing age. Okay, women ಗೆ ಚೈಲ್ಡ್ ಬಿಯರಿಂಗ್ ಏಜ್ ಒಳಗಡೆ ಏನು ಬರ್ತ್ಸ್ ಆಗತ್ತಲ್ಲ, ಓಕೆ, ನಂಬರ್ ಆಫ್ ಬರ್ತ್ಸ್ ದಟ್ ಆರ್ ಆಕರಿಂಗ್ ಟು ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಫರ್ಟಿಲಿಟಿ ಅಂತ ಕರಿತೀವಿ. ಇಲ್ಲಿ ನಮಗೆ ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಬಂತು. ಸೊ ಚೈಲ್ಡ್ ಬಿಯರಿಂಗ್ ಏಜ್ ಅಂದ್ರೆ ಏನು? ಕನ್ನಡದಲ್ಲಿ ನಾವು ಗರ್ಭಧಾರಣೆಯ ವಯಸ್ಸು ಅಂತ ಹೇಳ್ತೀವಿ. ಓಕೆ, ಹೆಣ್ಣು ಮಕ್ಕಳಿಗೆ ಗರ್ಭಧಾರಣೆಯ ವಯಸ್ಸು ಅಂತ ಏನ್ ಹೇಳ್ತೀವೋ ಅದೇ ಇಲ್ಲಿ ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಹೇಳಿದ್ದಿದೆ. ಓಕೆ, ಸೊ ವಾಟ್ ಈಸ್ ದಿಸ್ ಚೈಲ್ಡ್ ಬಿಯರಿಂಗ್ ಏಜ್? ದ ಚೈಲ್ಡ್ ಬಿಯರಿಂಗ್ ಏಜ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಈವನ್ ಜರ್ಮಿನೇಷನ್ ಪೀರಿಯಡ್. ಅದಕ್ಕೆ ಇನ್ನೊಂದು ಹೆಸರೇನು? ಜರ್ಮಿನೇಷನ್ ಪೀರಿಯಡ್ ಅಂತ ಹೇಳ್ತಾರೆ. ಓಕೆ, ಫಾರ್ ಫಿಮೇಲ್ಸ್ ದಿಸ್ ಚೈಲ್ಡ್ ಬಿಯರಿಂಗ್ ಏಜ್ ಆರ್ ಜರ್ಮಿನೇಷನ್ ಪೀರಿಯಡ್ ಈಸ್ ಫ್ರಮ್ 15 to 49 years. Okay, sometimes even it is considered as 15 to 45 years also. So in general, sir ಇದರಲ್ಲಿ ಯಾವುದನ್ನ ನಾವು ನೆನಪಿಟ್ಕೊಳ್ಳೋಣ ಅಂತಂದ್ರೆ, so 15 to 49 is generally being used. Okay, sometimes 1 marks in question ಕೇಳಬಹುದು ನಿಮಗೆ. For 1 marks usually the question will be asked, what is the child bearing age of women ಅಂತ ಕೇಳ್ತಾರೆ. ಅವಾಗ 15 to 49 years ಅಂತ ಬರೀಬೇಕು. ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕ್ವೆಶ್ಚನ್ ಕೇಳಬಹುದು. ಓಕೆ, ವಾಟ್ ಈಸ್ ದ ಜರ್ಮಿನೇಷನ್ ಪೀರಿಯಡ್ ಫಾರ್ ವಿಮೆನ್ ಅಂತ ಕೇಳಿ, ಅಥವಾ ವಾಟ್ ಈಸ್ ದ ಚೈಲ್ಡ್ ಬಿಯರಿಂಗ್ ಏಜ್ ಫಾರ್ ದ ವಿಮೆನ್ ಅಂತ ಕೇಳಿ, ಅಲ್ಲೊಂದು 4 ಆಪ್ಷನ್ ಕೊಡ್ತಾರೆ. ಸಪೋಸ್ ಅಲ್ಲೇನಾದ್ರೂ 15 to 49 ಮತ್ತೆ 15 to 45 ಎರಡೂ ಕೊಟ್ರೆ ನಿಮಗೆ ಕನ್ಫ್ಯೂಷನ್ ಸಹಜ. Okay, confusion may be there if both of these answers are given, but they will not give you both these to make confusion. ಇದು ಎರಡು ಕೊಟ್ರೆ ಮತ್ತೊಂದು ಆಪ್ಷನ್ ಏನ್ ಕೊಡಬಹುದು? ಬೋತ್ ದೀಸ್ ಆಪ್ಷನ್ಸ್ ಅಂತ ಹೇಳಿ ಆಪ್ಷನ್ ಅಲ್ಲೇ ಕೊಡಬಹುದು. ಓಕೆ, ಡೋಂಟ್ ವರಿ, ಯೂಶುವಲಿ ದೇ ವಿಲ್ ಗಿವ್ ಯು 15 to 49 as the option. ಇದೇನಾದ್ರೂ 1 mark ಕ್ವೆಶ್ಚನ್ ಕೇಳಿದ್ರೆ, ಬೈ ಚಾನ್ಸ್ ಇಫ್ ಇಟ್ ಇಸ್ ನಾಟ್ ಆಸ್ಕ್ಡ್ ಇನ್ MCQ but asked for 1 mark question, then you write 15 to 49 as the answer. Okay, so what we are studying now?
we are studying birth rates. In that birth rate, what is fertility? We have understood. What is fertility? Fertility refers to the number of births that are happening to women of childbearing age. What is the women childbearing age? 15 to 49 is women childbearing age. After learning what is fertility and what is germination period or childbearing age of women, we need to go for next terminology, that is fecundity. ಇದನ್ನು 1 ಮಾರ್ಕ್ಸ್ ಗೆ ಬಹಳ ಸಾರಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 1 ಮಾರ್ಕ್. ವಾಟ್ ಡು ಯು ಮೀನ್ ಬೈ fecundity ಅಂತ ಕೇಳ್ತಾರೆ. ಓಕೆ, ಜಸ್ಟ್ ನೌ ವಿ ಹ್ಯಾವ್ ಲರ್ನ್ಡ್ for women childbearing age group is 15 to 49. Okay, what is that capacity of women to give birth to child? That is called as fecundity. ಅಂದ್ರೆ women ಗೆ ಮಕ್ಕಳನ್ನ ಹೆರುವ ಸಾಮರ್ಥ್ಯ ಏನಿದೆಯೋ ಆ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ? fecundity ಅಂತ ಹೇಳಿ ಕರೀತಾರೆ. So what is fecundity? Fecundity refers to the capacity of a woman to bear children. ಸೊ ಇಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, fertility and birth are same. So how to measure the fertility or how to measure the birth rates? That's what we have to consider now. Measurement of fertility ನಲ್ಲಿ CBR, GFR, ASFR and TFR ಅಂತ ಹೇಳಿ 4 ಮೇಜರ್ ಬರ್ತದೆ. These are the main 4 important measures of fertility or birth. Okay, so first one is CBR. What is the expansion? Crude birth rate. Second one, GFR, general fertility rate. Third one, ASFR, age specific fertility rate. And the fourth and last one among measures of fertility is TFR, total fertility rate. ಇವಾಗ ನಾವು ಒಂದೊಂದಾಗಿ ಈ ಕ್ರೂಡ್ ಬರ್ತ್ ರೇಟ್ ಅಂದ್ರೆ ಏನು, ಅದರ ಫಾರ್ಮುಲಾ ಏನು, ಜನರಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಏನು, ಅದರ ಫಾರ್ಮುಲಾ ಏನು, ಅಂಡ್ ವಾಟ್ ಇಸ್ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ವಾಟ್ ಇಸ್ ಇಟ್ಸ್ ಫಾರ್ಮುಲಾ, ಟೋಟಲ್ ಫರ್ಟಿಲಿಟಿ ರೇಟ್ ಮೀನ್ಸ್ ವಾಟ್ ಅಂಡ್ ವಾಟ್ ಇಸ್ ಇಟ್ಸ್ ಫಾರ್ಮುಲಾ, all those discussions we have to have, and after that ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡಬಹುದು. ಏನಿರುತ್ತೆ ಅಂದ್ರೆ ಒಂದು ಕಾನ್ಸೆಪ್ಟ್ ಮೊದಲಿಗೆ ಇನ್ವೆಂಟ್ ಆಗುತ್ತೆ. ಸೊ ಫಸ್ಟ್ ಗೆ CBR ಇಂದ ಸ್ಟಾರ್ಟ್ ಆಗಿರ್ತದೆ. CBR ಗೆ ಏನೋ ಒಂದು ಡಿಮೆರಿಟ್ಸ್ ಇರ್ತವೆ. ಆ ಡಿಮೆರಿಟ್ಸ್ ಅನ್ನ ಓವರ್ಕಮ್ ಮಾಡಬೇಕು ಅಂತ ಹೇಳಿ ಜನರಲ್ ಫರ್ಟಿಲಿಟಿ ರೇಟ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಅದಕ್ಕೊಂದು ಡಿಮೆರಿಟ್ಸ್ ಇರ್ತದೆ, ಯಾವುದೋ ಒಂದಿಷ್ಟು ಡಿಮೆರಿಟ್ಸ್ ಗಳಿರ್ತವೆ. ಅದಕ್ಕೆ ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೊಂದಿಷ್ಟು ಡಿಮೆರಿಟ್ ಇರ್ತವೆ. ಫೈನಲಿ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಮಗೆ ಈ ಪ್ರೊಸೆಸ್ ಅನ್ನ ಫರ್ಟಿಲಿಟಿಯನ್ನ ನಾವು ಮೇಜರ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಮನುಷ್ಯ ಮೊದಲಿಗೆ ಸುಮಾರು ವರ್ಷಗಳ ಹಿಂದೆ ಅವನು ಪ್ಲೇಸ್ ಟು ಪ್ಲೇಸ್ ನಡೀತಾ ಹೋಗ್ತಾ ಇದ್ದ. ನಡೆಯೋದಕ್ಕೆ ಅವನಿಗೆ ಪ್ರಾಬ್ಲಮ್ ಆಯ್ತು. ಅದಕ್ಕೆ ಏನ್ ಮಾಡ್ದ? ವೀಲ್ಸ್ ಇನ್ವೆಂಟ್ ಮಾಡ್ದ. ವೀಲ್ಸ್ ಇನ್ವೆಂಟ್ ಮಾಡಿದ್ಮೇಲೆ ವಿತ್ ದ ಹೆಲ್ಪ್ ಆಫ್ ಆನಿಮಲ್ಸ್ ಆ ವೀಲ್ಸ್ ಅನ್ನ ಬಳಸಿ ತಾನು ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದ. ಅದು ಲೇಟ್ ಆಗ್ತಾ ಇತ್ತು. ಅದಕ್ಕೆ ಏನ್ ಮಾಡ್ದ? ಸೈಕಲ್ ಕಂಡಿಡ್ದ ಅನ್ಕೊಳ್ಳಿ. ಸೈಕಲ್ ಕಂಡಿಡ್ದಕ್ಕೆ ಸ್ವಲ್ಪ ಫಾಸ್ಟ್ ಆಯ್ತು ನಿಜ, ಬಟ್ ಅದನ್ನ ಪೆಡಲ್ ಮಾಡ್ಬೇಕಾಗ್ತಾ ಇತ್ತು. ಆ ಪೆಡಲ್ ಮಾಡೋದು ಡಿಮೆರಿಟ್ ಅಂತ ತಿಳ್ಕೊಂಡು ಮೋಟರ್ ಸೈಕಲ್ ಬಂತು ಅಂತ ಅನ್ಕೊಳ್ಳಿ. ಆ ಮೋಟರ್ ಸೈಕಲ್ ನಲ್ಲಿ ಇಬ್ಬರೇ ಹೋಗ್ಬಹುದು, ಅದೊಂದು ಡಿಮೆರಿಟ್ ಇತ್ತು. ದಟ್ಸ್ ವೈ ಕಾರ್ ಇನ್ವೆಂಟ್ ಆಗಿರ್ಬೋದು. ಫಾರ್ ಅನ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಓಕೆ, ಕಾರ್ದಲ್ಲಿ ಸ್ವಲ್ಪ ಜನ ಹೋಗ್ಬೋದು ಅಂತ ಹೇಳಿ ಬಸ್ ಇನ್ವೆಂಟ್ ಆಯ್ತು. ಬಸ್ ನಲ್ಲಿ ಟ್ರಾಫಿಕ್ ಆಗ್ಬೋದು ಅನ್ನೋ ಡಿಮೆರಿಟ್ ಇದ್ದದಕ್ಕೋಸ್ಕರ ಏನಾಯ್ತು? ರೈಲ್ವೆ ಇನ್ವೆಂಟ್ ಆಯ್ತು. ಓಕೆ, ರೈಲ್ವೆದಲ್ಲೂ ಜಾಸ್ತಿ ಹೋಗ್ಲಿಕ್ಕೆ ನಮಗೆ ಲೇಟ್ ಆಗ್ತದೆ ಅನ್ನೋದಕ್ಕೋಸ್ಕರ ಏನಾಗಿರ್ಬೋದು? ಏರೋಪ್ಲೇನ್ ಇನ್ವೆಂಟ್ ಆಗಿರ್ಬೋದು. ಹಂಗೇನೆ ಒಂದೊಂದಕ್ಕೆ ಒಂದೊಂದು ಡಿಮೆರಿಟ್ಸ್ ಇರುತ್ತಲ್ಲ, ಆ ಡಿಮೆರಿಟ್ಸ್ ಅನ್ನ ಓವರ್ಕಮ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಿರ್ತದೆ. ಓಕೆ, ಜಸ್ಟ್ ನೌ ವಾಟ್ ಐ ಸೆಡ್, every process will have the demerits. In order to overcome those demerits, we'll find the next process. Okay, now let's learn one by one all these concepts. Okay, first one, crude birth rate andre enu anta nodona. So CBR, that expansion is crude birth rate. ಆ ಬರ್ತ್ ರೇಟ್ ಗೆ ಕ್ರೂಡ್ ಅಂತ ಯಾಕೆ ಕರೆದ್ವಿ ಅಂದ್ರೆ, ನಿಮಗೆ ಕ್ರೂಡ್ ಮೀನಿಂಗ್ ಗೊತ್ತಿರಬಹುದು. ಹೋಪ್ ಯು ಆರ್ ಅವೇರ್ ಆಫ್ ದ ಮೀನಿಂಗ್ ಆಫ್ ಕ್ರೂಡ್. ಎಲ್ಲಿ ಬಳಸ್ತೀವಿ ನಾವು ಅದನ್ನ? ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ ನೋಡಿ. ಓಕೆ, ಸಮಟೈಮ್ಸ್ ವಿ ರೆಫರ್ ಆಸ್ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಮೀನ್ಸ್, ಕ್ರೂಡ್ ಆಯಿಲ್ ಅಂದ್ರೆ ಏನು? ಕಚ್ಚಾ ತೈಲ. ಓಕೆ, ಕನ್ನಡದಲ್ಲಿ ಅದಕ್ಕೆ ನಾವು ಕಚ್ಚಾ ತೈಲ ಅಂತ ಹೇಳ್ತೀವಿ. ಕ್ರೂಡ್ ಆಯಿಲ್ ಮೀನ್ಸ್ ಇಟ್ಸ್ ನಾಟ್
the final product, extracted product, it may be the mixture of all the products ಅಂತ ಹೇಳೋದಕ್ಕೆ ನಾವು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ. ಕ್ರೂಡ್ ಆಯಿಲ್ ಹ್ಯಾಸ್ ಪೆಟ್ರೋಲ್, ಡೀಸೆಲ್, ಗ್ರೀಸ್, ಆಲ್ ದೋಸ್ ಇನ್ ಅ ಮಿಕ್ಸ್ಡ್ ಫಾರ್ಮ್. ಆ ಕ್ರೂಡ್ ಆಯಿಲ್ ನಿಂದ ನಾವೇನ್ ಮಾಡ್ತೀವಿ, ಪೆಟ್ರೋಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪೆಟ್ರೋಲ್ ಆದ್ಮೇಲೆ ಮತ್ತೆ ಡೀಸೆಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಉಳಿದ್ರಲ್ಲಿ ಗ್ರೀಸ್ ಎಕ್ಸ್ಟ್ರಾಕ್ಟ್ ಆಗತ್ತೆ. ಸೊ ಲೈಕ್ ದಟ್ ಕ್ರೂಡ್ ಅಂದ್ರೆ ಏನು, ಕಚ್ಚಾ. ಇಟ್ಸ್ ನಾಟ್ ಪಕ್ಕಾ, ಅದೊಂದು ಮೀನಿಂಗ್ ಗೊತ್ತಾಗತ್ತೆ ನಮ್ಗೆ. ಓಕೆ, ಸೊ ಹಿಯರ್ ಕ್ರೂಡ್ ಬರ್ತ್ ರೇಟ್, ನಾವು ಬರ್ತ್ ರೇಟ್ ಯಾವ್ದು ಕನ್ಸಿಡರ್ ಮಾಡ್ತಾ ಇದೀವೋ ಅದು ಕಚ್ಚಾ ಇದೆ ಅಂತ. ಸೊ ಕ್ರೂಡ್ ಬರ್ತ್ ರೇಟ್ ಮೀನ್ಸ್ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಬರ್ತ್ ರೇಟ್ ಅಂತ ಅರ್ಥ. ಹಂಗಿದ್ರೆ ಕ್ರೂಡ್ ಬರ್ತ್ ರೇಟ್ ಅಂತ ಯಾಕೆ ಕರೆದ್ರೆ ಅದಕ್ಕೆ ಅಂತ ಹೇಳ್ಬೇಕು ಅಂದ್ರೆ, ನೋಡಿ, ಕ್ರೂಡ್ ಬರ್ತ್ ರೇಟ್ ಫಾರ್ಮುಲಾ ಏನು, ನಂಬರ್ ಆಫ್ ಲೈವ್ ಬರ್ತ್ಸ್ ಇನ್ ಅ ಇಯರ್ ಇನ್ ಅ ಗಿವನ್ ರೀಜನ್ divided by average population, or it may be sometimes total population in the year in a given region multiplied by 1000. ಸೊ ಒಂದು ಯಾವ್ದಾದ್ರು ರೀಜನ್ ಅಥವಾ ಲೊಕ್ಯಾಲಿಟಿ ನಲ್ಲಿ ಫಾರ್ ಅನ್ ಎಕ್ಸಾಂಪಲ್ 50 ಬರ್ತ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ. ಓಕೆ, ನಂಬರ್ ಆಫ್ ಲೈವ್ ಬರ್ತ್ಸ್ ಇನ್ ದಟ್ ಗಿವನ್ ರೀಜನ್ ಇನ್ ಅ ಗಿವನ್ ಇಯರ್. ಒಂದು ಯಾವುದೋ ಒಂದು ವರ್ಷ, ವಿಚ್ ಇಯರ್ ವಿ ಹ್ಯಾವ್ ಕನ್ಸಿಡರ್ಡ್, ಇನ್ ದಟ್ ಇಯರ್ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್ 50 births have happened. Maybe 1000 people are there, okay, or 10,000 people are there. Say for example 10,000 people idare alli. So average population or total population is 10,000 and multiplied by this 1000 is in the formula. So ಹಿಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ, 3 zeros will get cancelled, 0 is getting cancelled, and 5 is the answer. So CBR 5 ಅಂತ ಆಯ್ತು. ಸೊ ಈ ಬರ್ತ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ನಾನು ಏನ್ ಕ್ಯಾಲ್ಕುಲೇಟ್ ಮಾಡಿದೆ, ಸೊ ಈ ಬರ್ತ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಕೆ ವಾಟ್ ಈಸ್ ಕನ್ಸಿಡರ್ಡ್ ಇನ್ ದಿಸ್ ಡಿನಾಮಿನೇಟರ್, ಟೋಟಲ್ ಪಾಪ್ಯುಲೇಷನ್ ಈಸ್ ಕನ್ಸಿಡರ್ಡ್. ಫಾರ್ ಬರ್ತ್ ಈಸ್ ಟೋಟಲ್ ಪಾಪ್ಯುಲೇಷನ್ ದಟ್ ಈಸ್ ರೆಸ್ಪಾನ್ಸಿಬಲ್. ನೋಡ್ರಿ, ಈ ಟೋಟಲ್ ಪಾಪ್ಯುಲೇಷನ್ ಒಳಗಡೆಗೆ ಹೈಯರ್ ಏಜ್ಡ್ ಪೀಪಲ್ ಇದ್ದಾರೆ, ಸಣ್ಣ ಮಕ್ಕಳು ಇದ್ದಾರೆ, ಅವರೆಲ್ಲರನ್ನ ಸೇರಿಸಿ ಈ ಟೋಟಲ್ ಪಾಪ್ಯುಲೇಷನ್ ಇರ್ತದೆ. ಬರ್ತ್ಸ್ಗೆ ಎಲ್ಲ ಟೋಟಲ್ ಪಾಪ್ಯುಲೇಷನ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ದಟ್ಸ್ ವೈ ಅನ್ನೆಸೆಸರಿಲಿ ಇಟ್ ಯೂಸಸ್ ಟೋಟಲ್ ಪಾಪ್ಯುಲೇಷನ್ ಇಂಟು ಕ್ಯಾಲ್ಕುಲೇಷನ್. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತಿದೀವಿ, ಕ್ರೂಡ್ ಬರ್ತ್ ರೇಟ್. ಕಚ್ಚಾಗಿ ನಮಗೆ ಬರ್ತ್ ರೇಟ್ ಫೈನಲಿ ಸಿಗ್ತಾ ಇದೆ, ಸೊ ಪ್ರಾಪರ್ ಆದಂತ ಬರ್ತ್ ರೇಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಇದಕ್ಕೆ ನಾವು ಏನಂತ ಹೆಸರಿಟ್ಟಿದೀವಿ ಅಂದ್ರೆ ಕ್ರೂಡ್ ಬರ್ತ್ ರೇಟ್ ಅಂತ ಹೆಸರಿಟ್ಟಿದೀವಿ. ನೀವು ಕೇಳ್ಬಹುದು, ಸರ್ ವಾಟ್ ಈಸ್ ದಿಸ್ ಮಲ್ಟಿಪ್ಲಿಕೇಶನ್ 1000? ವೈ ಆರ್ ವಿ ಮಲ್ಟಿಪ್ಲೈಯಿಂಗ್ ಇಟ್ ಬೈ 1000? ದಟ್ ಈಸ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫರ್ಟಿಲಿಟಿ ಅಂಡ್ ಫರ್ಟಿಲಿಟಿ ರೇಟ್ಸ್. ಆಲ್ರೆಡಿ ನಮಗೆ ಗೊತ್ತು ವಾಟ್ ಈಸ್ ಫರ್ಟಿಲಿಟಿ. ಫರ್ಟಿಲಿಟಿ ಈಸ್ ದ ನಂಬರ್ ಆಫ್ ಬರ್ತ್ಸ್ ದಟ್ ಆರ್ ಹ್ಯಾಪನಿಂಗ್ ಟು ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಸೊ ಫರ್ಟಿಲಿಟಿ ರೇಟ್ ಅಂದ್ರೆ ಏನು, ಪರ್ 1000 ಮಲ್ಟಿಪ್ಲೈಡ್ ಬೈ 1000 ಅಂತ ನಾವು ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಬಂದಿರೋದು ಪರ್ 1000 ಅಂತ ಬರುತ್ತೆ. ಸೊ ಪರ್ 1000 ಅಂತ ಯಾವಾಗ ಹೇಳ್ತೀವೋ ಅವಾಗ ಫರ್ಟಿಲಿಟಿ ರೇಟ್ ಅಂತ ಕನ್ಸಿಡರ್ ಆಗತ್ತೆ. ಓಕೆ, ದಟ್ಸ್ ವೈ ವಿ ಆರ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ 1000. We can calculate it per 100, per lakh, per crore, whatever, but in standard we have taken it to be per 1000. Okay, ಹಂಗಿದ್ರೆ ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಅನ್ನ ಕನ್ಸಿಡರ್ ಮಾಡಬಾರ್ದು ಅಂದ್ರೆ ಹಂಗಿದ್ರೆ ಯಾರನ್ನ ಕನ್ಸಿಡರ್ ಮಾಡಬೇಕು? ಬೈ ಚಾನ್ಸ್ ಇಫ್ ವಿ ಆರ್ ನಾಟ್ ಟು ಕನ್ಸಿಡರ್ ಹಿಯರ್ ಟೋಟಲ್ ಪಾಪ್ಯುಲೇಷನ್, then what is the correct solution for this? This is what is the demerit of CBR, that it uses total population into ಕನ್ಸಿಡರೇಷನ್. ಈ ಡಿಮೆರಿಟ್ ಇದ್ದದಕ್ಕೋಸ್ಕರ ನೆಕ್ಸ್ಟ್ ನಾವೇನ್ ಮಾಡ್ತಿದೀವಿ, GFR ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಜನರಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ. ಜನರಲ್ ಫರ್ಟಿಲಿಟಿ ರೇಟ್ ನಲ್ಲಿ ಏನು ಡಿಫರೆನ್ಸ್ ಬರ್ತದೆ ಫಾರ್ಮುಲಾದಲ್ಲಿ ಅಂತಂದ್ರೆ, ಓನ್ಲಿ ದಿಸ್ ಡಿನಾಮಿನೇಟರ್ ಚೇಂಜಸ್ ಟು ವಿಮೆನ್ ಪಾಪ್ಯುಲೇಷನ್ ಆರ್ ಫಿಮೇಲ್ ಪಾಪ್ಯುಲೇಷನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್. ಈಗ ಎಲ್ಲರೂ ರೆಸ್ಪಾನ್ಸಿಬಲ್ ಅಲ್ಲ ಬರ್ತ್ಗೆ. So who are responsible to give the birth? Women of childbearing age group. Women of 15 to 49 age group are responsible for giving birth to child. That's why what we are doing, instead of taking total population into consideration, we will consider their women population or
female population of childbearing age group in the next measurement, that is GFR, ಜನರಲ್ ಫರ್ಟಿಲಿಟಿ ರೇಟ್ ದಲ್ಲಿ. ಓಕೆ, ಅದಕ್ಕಿಂತ ಮುಂಚೆ ಈ CBR ಅನ್ನ ಫಾರ್ಮುಲಾ ಬರೀರಿ ಅಂದ್ರೆ ಈ ರೀತಿ ಬರಿತೀವಿ ನಾವು. ಓಕೆ, ದಿಸ್ ಇಸ್ ವಾಟ್ ಇಸ್ ದ ಫಾರ್ಮುಲಾ. ಇದನ್ನ ಡೆಫಿನಿಷನ್ ಬರಿ ಅಂದ್ರೆ ಯಾವ ರೀತಿ ಬರಿಬೇಕು? ಸೊ ಹೌ ಟು ಡಿಫೈನ್ ದಿಸ್ CBR? ಸೊ CBR, crude birth rate, is defined as the average number of live births occurring to 1000 individuals in a year. ನೋಡಿ, ಈ ಫಾರ್ಮುಲಾದ ಮೇಲೆನೆ ಈ ಡೆಫಿನಿಷನ್ ಅನ್ನ ಬರೀಬಹುದು. Okay, with the help of this formula you can frame or you can understand this definition. So what is crude birth rate? CBR is defined as the average or number of births. Average number antadrunu okay, athwa number of live births andranu fine. Okay, so it is average number of live births. See, it is number of live births to 1000 individuals in a year. Per 1000 ಪಾಪ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಇಲ್ಲೊಂದು ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ ಆಗ್ಲೇ. ವಾಟ್ ವಾಸ್ ಇಟ್? ಈ ಎಕ್ಸಾಂಪಲ್ ದಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು? 50 ಬರ್ತ್ಸ್ ವರ್ ದೇರ್. ಟೋಟಲ್ ಪಾಪ್ಯುಲೇಷನ್ ಎಷ್ಟಿತ್ತು? 10,000. ಅದು ಪರ್ 1000 ಕ್ಯಾಲ್ಕುಲೇಟ್ ಮಾಡಿದ್ವಿ. ವಿ ನೋ ಇಟ್ ಆಲ್ರೆಡಿ. ಈ ಲೊಕ್ಯಾಲಿಟಿನಲ್ಲಿ 50 ಬರ್ತ್ಸ್ ಆಗಿದಾವೆ. ಬರ್ತ್ ಎಷ್ಟು ನಮಗ್ ಗೊತ್ತು, ಬಟ್ ಬರ್ತ್ ರೇಟ್ ಎಷ್ಟಿದೆ ಗೊತ್ತಾ? ಗೊತ್ತಿರ್ಲಿಲ್ಲ. ಆ ಬರ್ತ್ ರೇಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಿದೀವಿ. We were knowing already 50 births are there, but what is the birth rate? We were not knowing. That's why this birth rate was being calculated in a crude manner by considering total population. So what was total population? 10,000 and multiplied by 1000. This is what is per 1000 population what we are calculating now. Okay. So after cancellation of all these things, we have arrived at 5 as the answer. Illi answer 5 anta bandit namage. What do you mean by this answer 5? ಬರ್ತ್ಸ್ 50 ಇದೆ. 50 ಬರ್ತ್ಸ್ ಎಷ್ಟು ಪಾಪ್ಯುಲೇಷನ್ ಗೆ? 10,000 ಪಾಪ್ಯುಲೇಷನ್ ಗೆ. 50 ಬರ್ತ್ಸ್ ವರ್ ಹ್ಯಾಪನಿಂಗ್ ಪರ್ 10,000 ಪಾಪ್ಯುಲೇಷನ್, ಮೀನ್ ಟೋಟಲ್ ಪಾಪ್ಯುಲೇಷನ್. ನೌ ಪರ್ 1000 ಪಾಪ್ಯುಲೇಷನ್ ವಾಟ್ ಇಸ್ ದ ಬರ್ತ್ ರೇಟ್? 10,000ಕ್ಕೆ 50 ಬರ್ತ್ಸ್ ಆದ್ರೆ 1000ಕ್ಕೆ 5 ಬರ್ತ್ಸ್ ಆಯ್ತು ಅಂತ ಅರ್ಥ. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ 5, ವಾಟ್ ಡಿಡ್ ವಿ ಅಂಡರ್ಸ್ಟ್ಯಾಂಡ್? ದಿಸ್ 5 is the number of births per 1000 population. This is 5 is the number of births. This 5 is the number of births per 1000 population. Per 1000 population. Per 1000 population ಅಂತಾದ್ರೂ ಅನ್ಬಹುದು, ಅಥವಾ per 1000 individuals ಅಂತಾದ್ರೂ ಅನ್ಬಹುದು. Again, coming back to definition, now you may be able to understand. So this is what CBR is defined as the average number of live births. Okay, this is what is live births occurring to 1000 population. So per 1000 individuals or per 1000 population, whatever average number of the births are happening, those will be called as CBR. CBR andrenu? It is number of live births occurring to 1000 individuals. Per 1000 individuals ಏನು ಬರ್ತ್ಸ್ ಇತ್ತು ಅದಕ್ಕೆ ನಾವ್ ಏನಂತ ಕರೆದ್ವಿ? CBR ಅಥವಾ ಕ್ರೂಡ್ ಬರ್ತ್ ರೇಟ್ ಅಂತ ಕರೆದ್ವಿ. ಡಿಮೆರಿಟ್ ಏನಿತ್ತು? ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಅನ್ನ ಅದು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಸಿ ವಾಟ್ ಆರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ CBR. ಓಕೆ, ಫಸ್ಟ್ ಒನ್, ಮೆರಿಟ್ಸ್. It is simple to understand and easy to calculate. ಬಹಳ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಇತ್ತು ಮತ್ತೆ ಈಸಿ ಟು ಕ್ಯಾಲ್ಕುಲೇಟ್ ಇತ್ತು. ದಟ್ಸ್ ವೈ ಇಟ್ ಇಸ್ ಟೇಕನ್ ಆಸ್ ಮೆರಿಟ್ಸ್. ಇಟ್ ಇಂಡಿಕೇಟ್ಸ್, ಇಟ್ ಅಂದ್ರೆ ಏನು? CBR. ಓಕೆ, ಇಟ್ ಇಂಡಿಕೇಟ್ಸ್ ದ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಲೈವ್ ಬರ್ತ್ಸ್. ಟೋಟಲ್ ಪಾಪ್ಯುಲೇಷನ್ಗೆ ಯಾವಾಗ ಬರ್ತ್ಸ್ ಆಡ್ ಆಗತ್ತೋ ಅವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತ್ತೆ. ಯಾವ ರೇಟ್ ನಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ನಾವು CBR ನಿಂದ ತಿಳ್ಕೊಳ್ಬಹುದು ಅಂತ ಹೇಳಿ. So what CBR indicates? CBR indicates at what rate growth of population is there, because for growth of population calculation we consider total number of population. Okay, total number of population ಇಂದನೇ ಅದಕ್ಕೆ ಎಷ್ಟು ಬರ್ತ್ ಆಯ್ತು ಅನ್ನೋದ್ರ ಮೇಲೆ ನಾವು ಟೋಟಲ್ ಎಷ್ಟು ಪಾಪ್ಯುಲೇಷನ್ ಇತ್ತು, ಎಷ್ಟು ಗ್ರೋತ್ ಆಗ್ತಾ ಇದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ದ ರೀಸನ್ ಇಟ್ ಇಂಡಿಕೇಟ್ಸ್ ದ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಲೈವ್ ಬರ್ತ್ಸ್ ಅಂತ ಹೇಳಿದ್ದಿದೆ. Okay, sometimes it will be asked
which measure among the birth rates gives us the information about growth of population due to live births ಅಂತ ಕೇಳಿದ್ರೆ the answer will be CBR ಅಂತ ಅರ್ಥ. Okay, so it is once again the merit of CBR. Next one, the calculation does not require details of age and sex composition of the population. ನೋಡಿ ಫಾರ್ಮುಲಾ ಏನಿತ್ತು, ಫಾರ್ಮುಲಾದಲ್ಲಿ CBR is equal to number of live births in a given region, given year, divided by total population in the given year, in the given region, multiplied by 1000 ಅಂತಿತ್ತು. ಈ ಟೋಟಲ್ ಪಾಪ್ಯುಲೇಷನ್ ನಲ್ಲಿ ಈ ಟೋಟಲ್ ಪಾಪ್ಯುಲೇಷನ್ ಇನ ಏಜು ಮತ್ತೆ ಸೆಕ್ಸ್ ಕಾಂಪೋಸಿಷನ್ ಅಂದ್ರೆ ಜೆಂಡರ್ ಯಾವುದು, ಈ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಮೇಲ ಫಿಮೇಲ ಅಥವಾ ಅವರ ಏಜ್ ಏನಿತ್ತು ಅದನ್ನೆಲ್ಲ ಕನ್ಸಿಡರ್ ಮಾಡಿದೀವಾ? ಇಲ್ಲ, ಕನ್ಸಿಡರ್ ಮಾಡಿಲ್ಲ. ಸೊ ಇಟ್ ಈಸ್ ಟೇಕನ್ ರಫ್ಲಿ ಹಿಯರ್, ಇನ್ ದ ಸೆನ್ಸ್ ರಫ್ಲಿ ಇನ್ ದ ಸೆನ್ಸ್ ಕ್ರೂಡ್ಲಿ ವಿ ಹ್ಯಾವ್ ಕನ್ಸಿಡರ್ಡ್. ಓಕೆ, ಅದಕ್ಕೇನೆ ಇದರಲ್ಲಿ ಏಜು ಮತ್ತೆ ಸೆಕ್ಸ್ ಕಾಂಪೋಸಿಷನ್ ನಾವು ಗಣನೆಗೆ ತಗೊಂಡಿಲ್ಲ. ಅಂದ್ರೆ ಏಜ್ ಅಂಡ್ ಸೆಕ್ಸ್ ಕಾಂಪೋಸಿಷನ್ ವಿ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇನ್ ದ CBR. ದಟ್ ಈಸ್ ವೈ ನಾವೇನ್ ಹೇಳ್ತಾ ಇದೀವಿ, ದ ಟೋಟಲ್ ಕ್ಯಾಲ್ಕುಲೇಷನ್ ಡಸ್ ನಾಟ್ ರಿಕ್ವೈರ್ ದಿಸ್ ಮಚ್ ಆಫ್ ಇನ್ಫಾರ್ಮೇಶನ್. ಓಕೆ, what I am trying to tell is, see, we are telling here the calculation does not require age and sex composition. So it is not at all required. That way we are conveying it to be merit. But the other hand, in one more way if we think, and if we say it does not include age and sex composition in its calculation as the demerit, as the negative point, if we think, then it will be taken into demerits. Okay, ಈಗ ಮೆರಿಟ್ ಆದ್ಮೇಲೆ when we come across demerit, we will write this statement only in a different format, that it is not considering age and sex composition into its calculation. That will come under as the demerits later. Okay, so in merits demerits kudanu sometimes it will be asked for 1 mark 2 mark questions. So when you can write properly merits and demerits is once when you are able to understand that concept properly, concept correct ಆಗಿ ಅರ್ಥ ಆಗಿತ್ತು ಅಂತಂದ್ರೆ merits demerits ಅನ್ನ ನಾವು ಈಸಿ ಆಗಿ ಬರೀಬಹುದು. Hope it's clear, students. Okay, now demerits of CBR, crude birth rate ನ demerits ಏನೇನಿತ್ತು ಅಂತ ನೋಡೋಣ. Okay, it ignores the age and sex composition of the population. See, earlier we said merit as it does not require age and sex composition. ಅದನ್ನ ಮೆರಿಟ್ ಆಗಿ ಹೇಳಿದ್ವಿ. ಈಗ ಇಲ್ಲಿ ಏನ್ ಹೇಳ್ತಾ ಇದೀವಿ, it ignores the age and sex composition into its calculation. That's why it is demerit. And second demerit, it takes both men and women population into calculation or consideration, but a birth rate is more meaningful when women of childbearing age group are considered. Birth ಗೆ ನಾವು ಟೋಟಲ್ ಪಾಪ್ಯುಲೇಷನ್ ಅನ್ನ ಕನ್ಸಿಡರ್ ಮಾಡಬಾರದು, ಬಿಕಾಸ್ ಬರ್ತ್ ಗೆ ರೆಸ್ಪಾನ್ಸಿಬಲ್ ಟೋಟಲ್ ಪಾಪ್ಯುಲೇಷನ್ ಅಲ್ಲ, ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್ 15 to 49 ಏಜ್ ಗ್ರೂಪ್ ವಿಮೆನ್ ಆರ್ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ಚೈಲ್ಡ್ ಬರ್ತ್ಸ್. That's why it is coming under demerit. And then third demerit is it cannot be used to compare birth rates of 2 or more populations. ಒಂದು ಎರಡು ಪಾಪ್ಯುಲೇಷನ್ ಎ ಮತ್ತೆ ಬಿ ಅಂತ ಹೇಳಿ ಎರಡು ಪಾಪ್ಯುಲೇಷನ್ ಇದೆ. CBR ಆಫ್ ಎ ಮತ್ತೆ CBR ಆಫ್ ಬಿ ಎರಡು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಈ CBR ಅನ್ನ ಕಂಪೇರ್ ಮಾಡಿಕೊಂಡು ಬರ್ತ್ ರೇಟ್ ನ ಕಂಪೇರ್ ಮಾಡಿ ನಾವು ಹೇಳಬಾರ್ದು. ಓಕೆ, ಬೈ ಕನ್ಸಿಡರಿಂಗ್ ಬೋತ್ ಲೊಕೇಶನ್ಸ್ or both populations CBR, we cannot compare both of them. It is just because complete pattern of the population is not observed here. Childbearing age group women is not considered. In total population, distribution of that population in crude manner it is considered. Crude way nalli consider ಮಾಡಿರೋದ್ರಿಂದ ಸ್ಪ್ಲಿಟ್ ಆಫ್ ಏಜ್ ಅಥವಾ ವಿಮೆನ್ ಪಾಪ್ಯುಲೇಷನ್ ಅನ್ನು ಕನ್ಸಿಡರ್ ಮಾಡಿಲ್ಲ. ಆ ಎಲ್ಲ ಫ್ಯಾಕ್ಟರ್ಸ್ ನಿಂದ ನಾವು CBR ಅನ್ನ ಕಂಪೇರ್ ಮಾಡೋದಕ್ಕೆ ಬಳಸೋದಿಲ್ಲ. 2 or more populations cannot be compared by using CBR. Okay, it fails to compare the fertility between 2 or more population. So these are few demerits of CBR. After CBR,
after crude birth rate. Next is general fertility rate. As I've already told you, CBR demerits will lead to the concept of GFR. CBR ದಲ್ಲಿ ಏನೇನ್ ಡಿಮೆರಿಟ್ ಇತ್ತು ಅದನ್ನ ಇಲ್ಲಿ ಫುಲ್ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳಿ ಅದನ್ನ ಜನರಲ್ ಫರ್ಟಿಲಿಟಿ ರೇಟ್ ಅಂತ ಕರೆದಿದ್ದೀವಿ. ಇನ್ ಡಿನಾಮಿನೇಟರ್ ಇನ್ ಸಿಬಿಆರ್ ಇಟ್ ವಾಸ್ ಟೋಟಲ್ ಪಾಪ್ಯುಲೇಷನ್ ಆರ್ average population. Okay, ಅದರ ಬದಲಾಗಿ instead of that what is considered here, women of childbearing age group 15 to 49, that total number is considered. So ಇದು ಕನ್ಸಿಡರ್ ಆಗಿಲ್ಲ ಅಂತ ಹೇಳಿ ಡಿಮೆರಿಟ್ ಸಿಬಿಆರ್ ದಲ್ಲಿತ್ತು. ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್ ವಾಸ್ ನಾಟ್ ಕನ್ಸಿಡರ್ಡ್ ಇನ್ ಸಿಬಿಆರ್, ದಟ್ ವಾಸ್ ದ ಡಿಮೆರಿಟ್. But now we are considering it, that's why it is being considered as general fertility rate. Generally, who is responsible for fertility or births? Women of childbearing age group is generally responsible. That's why in that viewpoint, general fertility rate. So what is the formula? Number of live births during a year in a given region divided by total number of women of childbearing age group, that is 15 to 49, and again this multiplication of 1000 is remaining as usual what we have already discussed. So now GFR, if it is to be defined, GFR define madu anta helidru anta tilkolli. So with the help of this formula again we can define GFR. How we have defined CBR, in the similar fashion GFR also can be defined. So what is general fertility rate definition? General fertility rate or GFR is defined as the average number of live births occurring to 1000 women of childbearing age group in a year. Okay, ಇಲ್ಲಿ CBR ದಲ್ಲಿ ಏನಿತ್ತು, instead of this 1000 women of childbearing age group in a year, we had there per 1000 individuals or per 1000 population ಅಂತ ಹೇಳ್ತಿದ್ವಿ. But ಇಲ್ಲಿ total population is not considered in the denominator. In the denominator we have considered women of childbearing age group. That's why per 1000 women of childbearing age group that is to be written in the definition of GFR. Very simple definition, may be asked for 1 mark also in any of the examination. In CBR, how we have seen merits and demerits, in the similar way in GFR also let's see merits and demerits. ಈ merits ಯಾವುದರ merits ಇದು? GFR, general fertility rate ಅದೇನು merits ಇತ್ತು ಆ merits ಅನ್ನು ನೋಡ್ತಿದೀವಿ. It is also again simple to understand and easy to calculate. And since GFR is based on population of women of childbearing age, it is more meaningful indicator of fertility rate than CBR. CBR ಕಿಂತನೂ ಇದು more meaningful ಇದೆ ಅಂತ ಹೇಳ್ತಿದೀವಿ. ಯಾಕಂದ್ರೆ CBR ದಲ್ಲಿ total population crudely we have considered, but here female population of childbearing age group, women population of childbearing age group ಅನ್ನ ಕನ್ಸಿಡರ್ ಮಾಡಿರೋದ್ರಿಂದ ಇದು more meaningful ಇದೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ when we compare it to CBR, it is more meaningful. That is one of the merits of GFR. Okay, next merit is third one. It considers sex composition of the population and also the age composition to certain extent. Okay, what was GFR formula? In the denominator, female population of childbearing age group anta consider ಮಾಡಿದ್ವಿ. ಅಂದ್ರೆ women population of childbearing age group or female population of childbearing age group ಅನ್ನ ಕನ್ಸಿಡರ್ ಮಾಡಿರೋದ್ರಿಂದ sex composition already consider ಮಾಡಿದೀವಿ ಅಂತ ಆಯ್ತು. Okay, and also it considers age composition till certain extent or to certain extent ಅಂತ ಹೇಳಿದ್ದಿದೆ. Since we are considering 15 to 49 age group of women, even age group is also considered certain extent ಅಂತ ಇಲ್ಲಿ ಹೇಳಿದ್ದಾರೆ. Okay, next merit, it can be used for an overall comparison of fertility of different populations. We can consider GFR to be a overall comparison, but ಈ 15 to 49 ನಲ್ಲಿ ಮತ್ತೆ ಸಬ್ ಗ್ರೂಪ್ ಮಾಡಿದ್ರೆ how is the fertility of women we do not know. Okay, ಅದಕ್ಕೆ ಇಲ್ಲಿ ಮೆರಿಟ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ it can be used for overall comparison of the fertility at different population or fertility of
different populations. But ನಾವು ಡಿಮೆರಿಟ್ ಆಗಿನೂ ಬೇರೆ ರೀತಿ ಹೇಳಬಹುದು. ಲೆಟ್ಸ್ ಸಿ ಇನ್ ಡಿಮೆರಿಟ್ಸ್ ಹೌ ಇಟ್ ಇಸ್ ಬೀಂಗ್ ಸೆಡ್. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ GFR. GFR ದ ಡಿಮೆರಿಟ್ಸ್ ಏನೇನು ಅಂತ ಕೇಳಿದ್ರೆ, ಓಕೆ, it does not consider age composition in the childbearing age. See, age composition 15 to 49 of female it considers, but age composition in the childbearing age it doesn't consider ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ 15 to 49 ನಲ್ಲಿ ಅಗೇನ್ ಎನಿ ಸ್ಪ್ಲಿಟ್ಸ್ ಇಟ್ ಇಸ್ ನಾಟ್ ಕನ್ಸಿಡರಿಂಗ್. ಮತ್ತೆ 15 to 49 ನಲ್ಲಿ ಬೇರೆ ಬೇರೆ ಏಜ್ ಕಾಂಪೋಸಿಷನ್ ಅನ್ನ ಇದು ಗಣನೆಗೆ ತಗೊಳ್ತಾ ಇಲ್ಲ. ಇಟ್ ಇಸ್ ನಾಟ್ ಕನ್ಸಿಡರಿಂಗ್. ದಟ್ ಈಸ್ ವಾಟ್ ಈಸ್ ಡಿಮೆರಿಟ್ ಆಫ್ GFR. ಓಕೆ, ಸೊ ಇಟ್ ಕ್ಯಾನ್ ನಾಟ್ ಬಿ ಯೂಸ್ ಟು ಕಂಪೇರ್ ಫರ್ಟಿಲಿಟಿ ಆಫ್ 2 or more populations. Just as the merit ನಾವು ಹೇಳಿದ್ವಿ, what we said in terms of merits, it can be considered as overall comparison but not exact, meaningful comparison ಸಾಧ್ಯ ಆಗೋದಿಲ್ಲ. ಅಗೇನ್ ಇದು ಮೀನಿಂಗ್ಫುಲ್ ಕಂಪ್ಯಾರಿಸನ್ ಸಾಧ್ಯ ಆಗೋದಿಲ್ಲ ಅಂದಮೇಲೆ next one more, ASFR, age specific fertility rate we study. Once when demerits are there for GFR, in order to fulfill these demerits we study later next measure, that is ASFR. Okay, let's see it later. Next demerit, it does not indicate a rate of growth of population due to births because it is based on only part of the population only. See, we have already seen in CBR. CBR indicates rate of growth of population anta ನಾವು already ಕಲ್ತಿದ್ದೀವಿ. We have already seen CBR gives rate of growth of population because it considers complete population. But here GFR does not consider complete population, only part of the population it considers. What is the part of the population? Only 15 to 49 age group women ಅಷ್ಟೇ ಕನ್ಸಿಡರ್ ಮಾಡೋದ್ರಿಂದ only part of the population it considers. That's why it does not give rate of growth of population. Hope it is clear, students. Next, ಈಗ GFR ಗೆ ಕೆಲವೊಂದಿಷ್ಟು ಡಿಮೆರಿಟ್ಸ್ ಇತ್ತು. Since GFR had some of the demerits, we are coming for ASFR. In order to fulfill those demerits, we have the concept of age specific fertility rate. It is generally being said as ASFR. Nodi, as the name itself tells, ASFR. FR andre fertility rate. AS andrenu age specific. In this 15 to 49 child bearing age group of women, ಮತ್ತೆ ನಾವು ಸ್ಪೆಸಿಫಿಕ್ ಏಜ್ ಅನ್ನು ಹೇಳ್ತೀವಿ, ಏಜ್ ಸ್ಪೆಸಿಫಿಕ್ ಅಂತ ಹೇಳಿ. ಫಾರ್ ಅನ್ ಎಕ್ಸಾಂಪಲ್ 15 to 19, 20 to 24, ಹಂಗೇನೆ ಲಾಸ್ಟ್ಗೆ 45 to 49. ಈ ರೀತಿ ಮತ್ತೆ ನಾವು ಈ 15 to 49 ಅಲ್ಲೇ ಬೇರೆ ಬೇರೆ ಸ್ಪೆಸಿಫಿಕ್ ಏಜ್ ಗಳನ್ನ ಹೇಳ್ತೀವಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ age specific fertility rate. Okay, so what is the formula for age specific fertility rate? Again, number of live births only will be there in the numerator, but number of live births in a specified age group of women in a year. In a year, to specific age group of women, say 15 to 19 or 20 to 24, ಈ ಸ್ಪೆಸಿಫಿಕ್ women ಅವರಿಗೆ ಎಷ್ಟು ಲೈವ್ ಬರ್ತ್ಸ್ ಆಗಿದೆ ಅನ್ನೋದನ್ನ ನ್ಯೂಮರೇಟರ್ ಅಲ್ಲಿ ತಗೊಳ್ತೀವಿ. ಡಿನಾಮಿನೇಟರ್ ಟೋಟಲ್ ನಂಬರ್ ಆಫ್ ಫಿಮೇಲ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫೈಡ್ ಏಜ್ ಗ್ರೂಪ್ ಇನ್ ಅ ಇಯರ್. ಸಪೋಸ್ 15 to 19 ಏನಾದ್ರೂ ನಾವು ಕನ್ಸಿಡರ್ ಮಾಡಿದ್ರೆ, in this 15 to 19, what is the total number of females that will be considered in the denominator? If we have considered 20 to 24 in this age group, what is the total female population in this age group will be considered in this denominator? Okay, the live births for specified age group of women in a year divided by total number of females or women in that specified age group, obviously multiplied by 1000 in the formula. Okay, so this is how
ASFR formula is. With the help of ASFR formula, we can define, as we have already defined, CBR and GFR. ಇದನ್ನ ಏನು ಹೇಳ್ಬೇಕು ನಾವೀಗ? ASFR is defined as number of live births in a specified age group of women per 1000 female population of the same specified age group ಅಂತ ನಾವು ಡೆಫಿನಿಷನ್ ಬರೀಬಹುದು. Let's see how it can be defined. So definition ನೋಡಿ, age specific fertility rate is defined as the average number of live births occurring to 1000 women population of specified age group in a year. ಇದೊಂದು ಸ್ವಲ್ಪ ಸ್ಪೆಸಿಫೈಡ್ ಏಜ್ ಗ್ರೂಪ್ ಇನ್ ಇಯರ್ ಅನ್ನೋದು ಡಿಫರೆನ್ಸ್ ಬರ್ತದೆ ಫಾರ್ಮುಲಾದಲ್ಲೂ ಕೂಡ ಮತ್ತೆ ಡೆಫಿನಿಷನ್ ದಲ್ಲೂ ಕೂಡ. ಓಕೆ, ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ವಿ ಆರ್ ಡಿಫೈನಿಂಗ್ ಇಟ್. ಹೋಪ್ ಇಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್. Now one more specific information from ASFR. So ASFRs are computed for age groups of width 5 years each are called as quinquennial ASFRs. Okay, just now I was telling you 15 to 45 may be splitted as 15 to 19, 20 to 24, 25 to 29. In the similar way 45 to 49. So it is having width of 5. These are inclusive class intervals or exclusive class intervals. Already you have learnt it in first PUC syllabus. So 15 to 19 admele 19 illilla, next number 20 ide, so that 15 and 19 both are included in the same class interval. So it is inclusive class interval. So inclusive class interval andmele count ಮಾಡಿ 15, 16, 17, 18, 19. All the 5 are included here itself. So the width of the class interval is 5 here. Width ಅನ್ನ ಹಿಂಗ್ ಕ್ಯಾಲ್ಕುಲೇಟ್ ಮಾಡಬೇಡಿ, UCL minus LCL ಅಂತ ಹೇಳಿ 19 minus 15 if you are calculating it may give you 4 as the answer. But UCL minus LCL ಯಾವಾಗ ಮಾಡ್ತೀರಿ? Exclusive class interval ಇದ್ದಾಗ ಮಾತ್ರ ಮಾಡ್ತೀವಿ, but it is inclusive class interval, that's why the width is 5. Like this, by chance 5 width, if we are having the class intervals for these age groups, if we calculate age specific fertility rates with width 5, then they are called as quinquennial ASFRs. Okay, quinquennial ASFRs andre ಏನು? ASFRs are calculated with width of 5 age. ಏಜ್ ಗ್ರೂಪ್ ನೊಳಗಡೆಗೆ width 5 ಇತ್ತಂದ್ರೆ, 5 ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ? quinquennial age specific fertility rates or quinquennial ASFRs ಅಂತ ಕರಿತೀವಿ. Okay, thus ASFRs for the age group like this 15 to 19, 20 to 24, 25 to 29, like this till 45 to 49 when I write, all these are called as quinquennial ASFRs. Okay, how we have already seen merits and demerits of CBR, GFR. In the similar way, even ASFRs merits and demerits, let's observe. Okay, so what are the merits of ASFR, age specific fertility rates? ಅದು merits ಏನೇನು ಅಂದ್ರೆ, again it is simple to understand and easy to calculate. As the merit, it is used in the computation of total fertility rate, TFR calculation. ASFRs are being used. Okay, ಈ TFR ಅನ್ನ ನಾವು ಇನ್ನೂ ಕಲ್ತಿಲ್ಲ. TFR is next to ASFR. ASFR ಆದ್ಮೇಲೆ TFR ಬರ್ತದೆ. ಓಕೆ, TFR ಅಂದ್ರೆ ಏನು? ಟೋಟಲ್ ಫರ್ಟಿಲಿಟಿ ರೇಟ್. ಟೋಟಲ್ ಫರ್ಟಿಲಿಟಿ ರೇಟ್ TFR ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ASFRs ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಫಾರ್ಮುಲಾ ಆಫ್ TFR ರಿಕ್ವೈರ್ಸ್ ASFR calculation also. That's why what we are telling, it is used in the computation or the calculation of fertility rate. Which is that fertility rate? I mean total fertility rate, TFR, it is being calculated. So what is formula for TFR is 5 into summation of quinquennial ASFRs. So TFR is 5 into summation of quinquennial ASFRs. Already ನಮಗೆ ಗೊತ್ತಿದೆ, we know already what is
quinquennial ASFRs. 5-year width calculated ASFRs are to be called as quinquennial ASFRs. A quinquennial ASFRs sum ಮಾಡಿ ASFRs whatever we have calculated, we have to take sum of that and multiply it by 5 because width was 5, it is to be multiplied by 5. When we multiply it by 5 with summation of quinquennial ASFRs, that gives us TFR. Okay, so ಅದಕ್ಕೆ ಏನು ಹೇಳಿದ್ದಾರೆ, it is used in the computation of total fertility rate. This is one of the merits of ASFR. Okay, next merit ಏನಿದೆ ನೋಡೋಣ. Third merit, it can be used for the comparison of fertility among the age groups in the same population. ಸೇಮ್ ಪಾಪ್ಯುಲೇಷನ್ ಅಲ್ಲಿ ಡಿಫರೆಂಟ್ ಏಜ್ ಗ್ರೂಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ 15 to 19, 20 to 24, ಲೈಕ್ ದಿಸ್ 45 to 49 ಏಜ್ ಗ್ರೂಪ್ ದಲ್ಲಿ 15 to 19 ಏಜ್ ಗ್ರೂಪ್ ಫರ್ಟಿಲಿಟಿ ರೇಟ್ ಏನಿದೆಯೋ ಅದನ್ನ 45 to 49 ಏಜ್ ಗ್ರೂಪ್ಗೆ ಅಥವಾ 20 to 24 ಏಜ್ ಗ್ರೂಪ್ಗೆ ಕಂಪೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ವಿದಿನ್ ದ ಸೇಮ್ ಪಾಪ್ಯುಲೇಷನ್ we can compare with respect to different, age compositions, but it cannot be compared with different population because the population segregation may not be same in both of the populations. Okay, again 15 to 19, 20 to 24 population of women may be different in the different population. So similar population nalli andre ಒಂದೇ ಪಾಪ್ಯುಲೇಷನ್ ಅಲ್ಲಿ ಡಿಫರೆಂಟ್ ಏಜ್ ಗ್ರೂಪ್ಸ್ಗೆ ಫರ್ಟಿಲಿಟಿ ರೇಟ್ ನ ಕಂಪೇರ್ ಮಾಡಬೇಕು ಅಂದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ASFR. So what is it? Within the population, within the same population for 2 or more different age compositions, if we have to compare fertility rates, we can make use of ASFR, but not for 2 or different populations. If we have to compare, we cannot make use of ASFR. So this is again one more merit, third merit. Next go for fourth merit. Okay, what is that fourth merit? It considers both age and sex composition of the population. Yes, because women of childbearing age group, that to 15 to 49, in separate age groups also it is considering 15 to 19, okay, 20 to 24, like this till 45 to 49 in different age composition also, and even sex composition, in the sense women of the population is considered. That's why for sex composition women are considered, and for age composition different age composition women are also considered for its calculation. Separately age specific fertility rates we are calculating. That's why it considers both age and sex composition anta ನಾವು ಹೇಳಬಹುದು. Okay, these are all few merits of ASFR. Let's get into demerits of ASFR. Then what are the demerits of ASFR? Okay, age specific fertility rate ಗೆ ಕೆಲವೊಂದು ಡಿಮೆರಿಟ್ಸ್ ಕೂಡ ಇದೆ. ಯಾವವು ಡಿಮೆರಿಟ್ಸ್ ಅಂದ್ರೆ, ಇಟ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಫಾರ್ ದ ಕಂಪ್ಯಾರಿಸನ್ ಆಫ್ ಫರ್ಟಿಲಿಟಿ ಆಫ್ ಡಿಫರೆಂಟ್ ಪಾಪ್ಯುಲೇಷನ್ಸ್. ನೋಡಿ, ಆಲ್ರೆಡಿ ಮೆರಿಟ್ ದಲ್ಲಿ ನಾವು ಹೇಳಿದ್ವಿ, ವಿದಿನ್ ದ ಸೇಮ್ ಪಾಪ್ಯುಲೇಷನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಫರೆಂಟ್ ಲೈಕ್ ಏಜ್ ಕಾಂಪೋಸಿಷನ್ಸ್, ಬಟ್ ಟು ಡಿಫರೆಂಟ್ ಪಾಪ್ಯುಲೇಷನ್ ಗೆ ಕಂಪೇರ್ ಮಾಡೋದಕ್ಕೆ ನಾವು ASFR ಅನ್ನ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ age compositions in different population may be entirely different. That's why it's not being used, to compare different populations. ASFR within the population, yes, now use ಮಾಡ್ತಾ ಇದೀವಿ. Okay, so it is one of the demerits. Second demerit is does not indicate growth of population due to births. ಗ್ರೋತ್ ಆಫ್ ದ ಪಾಪ್ಯುಲೇಷನ್ ಅನ್ನ ಇದು ಇಂಡಿಕೇಟ್ ಮಾಡ್ತಾ ಇಲ್ಲ. ಇಟ್ ಡಸ್ ನಾಟ್ ಇಂಡಿಕೇಟ್ ಅಂತ ಹೇಳ್ತೀವಿ. ಎಸ್, ವಿ ನೋ ಆಲ್ರೆಡಿ ಓನ್ಲಿ CBR, ಕ್ರೂಡ್ ಬರ್ತ್ ರೇಟ್, ಈಸ್ ಇಂಡಿಕೇಟಿಂಗ್ ದಿಸ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಲೈವ್ ಬರ್ತ್ಸ್ ಆರ್ ಡ್ಯೂ ಟು ಬರ್ತ್ಸ್. GFR ಕೂಡ ಇಂಡಿಕೇಟ್ ಮಾಡ್ತಾ ಇಲ್ಲ, ASFR ಕೂಡ ಇಂಡಿಕೇಟ್ ಮಾಡ್ತಾ ಇಲ್ಲ.
ಏನನ್ನ? Growth of the population due to births. Even GFR is not indicating and ASFR also is not indicating. Only CBR, crude birth rate matra, growth of the population due to live births anna indicate ಮಾಡ್ತಾ ಇತ್ತು. Okay, so these are the two demerits of ASFR, age specific fertility rate. After learning demerits of ASFRs, in order to fulfill these demerits, we have TFR into effect. ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ, ಈ ಡಿಫರೆಂಟ್ ಪಾಪ್ಯುಲೇಷನ್ಸ್ ಗೆ ಕಂಪೇರ್ ಮಾಡೋದಕ್ಕೆ ASFR ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ. ವಿ ಆರ್ ನಾಟ್ ಯೂಸಿಂಗ್ ಫಾರ್ different population birth rates or fertility rate comparison. We are not using, or we cannot use ASFR, we said. Then what is used? This demerit is being fulfilled in TFR. So TFR is being used to compare two or more different populations birth rates or fertility rates. So let's go for TFR, total fertility rate. Okay, next is total fertility rate. It is fourth one. Already CBR, GFR, ASFR, crude birth rate, general fertility rate ಮತ್ತೆ age specific fertility rate already ಕಲ್ತಿದೀವಿ. So this is the last one among fertility rates, that is total fertility rate. It is referred as TFR. Okay, we already know TFR formula as 5 into ನೀವು ಇಂಟು ಬರೆದ್ರು ಅಷ್ಟೇ, ಬರೀಲಿಲ್ಲ ಅಂದ್ರೂ ಕೂಡ 5 ಇಂಟು ಇಲ್ಲಿದ್ದೇ ಇರ್ತದೆ. ಸೊ 5 ಇಂಟು ಸಮೇಷನ್ ಆಫ್ ಕ್ವಿನ್ಕ್ವೆನಿಯಲ್ ASFRs. ದಿಸ್ ಒನ್ ವಿ ಆಲ್ರೆಡಿ ನೋ. ಇನ್ನೊಂದು ಫಾರ್ಮುಲಾ ಕೊಟ್ಟಿದ್ದಾರೆ ಇಲ್ಲಿ, TFR ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಆನ್ಯುವಲ್ ASFRs ಅಂತ ಹೇಳಿ. ಓಕೆ, ವೈ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ 5 ಹಿಯರ್? ಇಲ್ಲಿ ಯಾಕೆ ನಾವು ಮಲ್ಟಿಪ್ಲೈ ಬೈ 5 ಮಾಡಿದ್ವಿ? ವಿಡ್ತ್ ವಾಸ್ 5. ಸೊ 15 ಟು 19, 20 to 24 ಈ ರೀತಿ ಟಿಲ್ 45 to 49 ಈ ಏಜ್ ಗ್ರೂಪ್ಸ್ ಇತ್ತು ಅಂದ್ರೆ ವಿಡ್ತ್ 5 ಇರೋಕೋಸ್ಕರ, ಸಿನ್ಸ್ ವಿಡ್ತ್ ವಾಸ್ 5 ಹಿಯರ್, ವಿ ಹ್ಯಾವ್ ಮಲ್ಟಿಪ್ಲೈಡ್ ದಟ್ 5 ಹಿಯರ್. ಸೊ 5 ಇಯರ್ಲಿ ಒನ್ಸ್ if it is calculated, I mean 5 years width was there, that's why multiplied by 5. Annual means every year, per year, ಒಂದೊಂದು ವರ್ಷಕ್ಕೂ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. For every year when we have calculated, we will be telling it to be annual ASFRs. So per year means per 1 year. ಇದನ್ನ ನಾವಿಲ್ಲಿ 5 ಬದಲಿಗೆ 1 ಅಂತ ಬರಿಬಹುದು. Even if you are writing 1 here and multiplying, it is same as good as without writing this also. ಅದಕ್ಕೆ ಇಲ್ಲಿ ಮತ್ತೆ ನಾವು 1 ಅಂತ ಏನು ಬರೆದಿಲ್ಲ. So TFR is equal to, ಇಲ್ಲಿ annual ASFR ಇದ್ರೆ summation of annual ASFRs. But by chance quinquennial ASFR idre 5 yearly once it is calculated quinquennial ASFRs, that's why it is being multiplied by 5. Okay, these both are the formulas of TFR, total fertility rate. But most of the cases ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ಬಹಳ ಸಾರಿ ನಮ್ಮ ಕ್ಯಾಲ್ಕುಲೇಷನ್ ಗೆ TFR is equal to 5 into summation of quinquennial ASFR ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದೀವಿ. But this is also is formula for TFR. So ಈಗ TFR ಅನ್ನ ನಾವು ಡಿಫೈನ್ ಮಾಡಬೇಕು. With the help of formula we can define. What is TFR? If it is to be defined, definition of TFR is sum of annual ASFRs ಅಂತ ಅಂದ್ಬಿಡಬಹುದು ನಾವು. Okay, simple definition, it is summation of or total of or sum total of annual ASFRs ಅಂತ ಹೇಳ್ತೀವಿ. So let's see the definition of TFR. So TFR of the population in a year is defined as the total of annual age specific fertility rates. ಇದರ ಬದಲಿಗೆ ನಾವು ASFRs ಅಂತಾನು ಬರೀಬಹುದು. Age specific fertility rates. So total of annual ASFRs of female of childbearing age group is called as total fertility rate. So 15 to 49 age group ಇಂದು every year age specific fertility rate annual ASFR ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರ್ತದೋ ಅದಕ್ಕೆ ನಾವೇನಂತ ಕರಿತಿದೀವಿ? ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತಿದೀವಿ. ಆಲ್ರೆಡಿ ವಿ ಹ್ಯಾವ್ ಸೀನ್ the formula. In that we might have observed here TFR equal to
sum of annual ASFRs. This only we are writing sum of or total of annual age specific fertility rates is called as TFR ಅಂತ ಹೇಳಿ define ಮಾಡಿದೀವಿ. Okay, let's see some more information about TFR. So if at all TFR is calculated and if we want per women what is the birth rate or what is the fertility rate, then TFR whatever we calculate, TFR calculation, what is the formula? 5 into summation of quinquennial ASFRs. So already ಈ ASFRs calculate ಮಾಡ್ಕೋಬೇಕಾದಾಗ per 1000 ಅಂದ್ರೆ numerator divided by denominator multiplied by 1000. Per 1000 ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆಲ್ರೆಡಿ. ಸೊ ವಾಟ್ ಎವರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ TFR, this will be per 1000 ವಿಮೆನ್ ಪಾಪ್ಯುಲೇಷನ್. ಸೊ ಪರ್ ವಿಮೆನ್ ಏನಾದ್ರೂ ನಮಗೆ ಬೇಕಾಗಿದ್ರೆ, ಒನ್ ವಿಮೆನ್ ಬೇಕಾಗಿದ್ರೆ per 1000 if it is this answer, ವಾಟ್ ಎವರ್ ಕ್ಯಾಲ್ಕುಲೇಟ್ ಮಾಡಿದ ಆನ್ಸರ್ ಬಂದಿರ್ತದೋ TFR per 1000 ವಿಮೆನ್, ಈ ಆನ್ಸರ್ ಬಂದ್ರೆ ಪರ್ ವಿಮೆನ್ ಅಂದ್ರೆ TFR ಅನ್ನ ಡಿವೈಡೆಡ್ ಬೈ 1000 ಮಾಡಬೇಕು. ಸೊ TFR ಕ್ಯಾಲ್ಕುಲೇಟ್ ಮಾಡಿದಾಗ per 1000 women we will be getting the fertility rates. So when we divide it by 1000 it becomes per woman or one woman. ನಾವು ಯಾವಾಗಾದ್ರೂ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನ್ಯೂಮೆರಿಕಲಿ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ, 5 ಮಾರ್ಕ್ಸ್ 10 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಯಾವಾಗಾದ್ರೂ ನಮ್ಗೆ ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ಲೈಫ್ ಟೈಮ್ ಆಫ್ ಒನ್ ವಿಮೆನ್ ಅಂತ ಕೇಳಿದ್ರೆ ಅಥವಾ ಪರ್ ವಿಮೆನ್ ಅಂತ ಕೇಳಿದ್ರೆ ನಾವು TFR ಕ್ಯಾಲ್ಕುಲೇಟ್ ಮಾಡಿ ಡಿವೈಡೆಡ್ ಬೈ 1000 ಮಾಡಬೇಕು. ಓಕೆ, ಇದು ಒನ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ TFR. ಅಂಡ್ ಮತ್ತೊಂದು ಇನ್ಫಾರ್ಮೇಶನ್ ಆಲ್ರೆಡಿ ವಿ ನೋ, ಟೋಟಲ್ ಫರ್ಟಿಲಿಟಿ ರೇಟ್ ಈಸ್ ಯೂಸ್ಡ್ ಫಾರ್ ದ ಕಂಪ್ಯಾರಿಸನ್ ಆಫ್ ಟೂ ಡಿಫರೆಂಟ್ ಆರ್ ಎನಿ ಡಿಫರೆಂಟ್ ಪಾಪ್ಯುಲೇಷನ್ಸ್ ಬರ್ತ್ ರೇಟ್ಸ್. ಸೊ ಬರ್ತ್ ರೇಟ್ ಪಾಪ್ಯುಲೇಷನ್ ಇಂದ ಪಾಪ್ಯುಲೇಷನ್ ಗೆ ಕಂಪೇರ್ ಮಾಡ್ಬೇಕಂದ್ರೆ ಟೂ ಆರ್ ಮೋರ್ ಪಾಪ್ಯುಲೇಷನ್ಸ್ birth rate if it is to be compared, we are using total fertility rate. CBR ಅನ್ನ ಯೂಸ್ ಮಾಡ್ತಾ ಇಲ್ಲ, GFR ಅನ್ನ ಯೂಸ್ ಮಾಡ್ತಾ ಇಲ್ಲ, ASFR ಅನ್ನ ಯೂಸ್ ಮಾಡ್ತಾ ಇಲ್ಲ, ಬಟ್ TFR ಅನ್ನ ಟೂ ಆರ್ ಮೋರ್ ಪಾಪ್ಯುಲೇಷನ್ ಫರ್ಟಿಲಿಟಿ ರೇಟ್ ಅನ್ನ ಕಂಪೇರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ. ಸೊ TFR is being used to compare two or more localities fertility rate. Hope it's clear, students. And now let's see merits and demerits of TFR. Okay, merits of TFR. In that first merit, it is used for the comparison. Okay, comparing effectively the fertility rates of two or more different populations. Just now we have learnt it. Idu one of the merits. It gives due weightage to age composition in the childbearing age group of women. In its calculation, TFR 5 into summation of quinquennial ASFRs. Okay, so in TFR calculation, ASFRs are being used. That's why it's giving due weightage, proper weightage to any age compositions of childbearing age group of women. It considers all the age groups, different age groups of ASFRs in its calculation. That's why it is being said it's giving due weightage for age composition of childbearing age group of women. Okay, then next merit is it considers only female population of childbearing age. Obviously childbearing age group women ಅನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ನಾವು TFR ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ದಟ್ ಈಸ್ ಒನ್ ಮೋರ್ ಮೆರಿಟ್ ಆಫ್ TFR. Okay, let's see the demerits of TFR now. Okay, after having so many merits, even comparison of two or more population ಗೂ TFR ಅನ್ನ ಯೂಸ್ ಮಾಡ್ತೀವಿ ಅಂದ್ಮೇಲೂ ಕೂಡ some demerits are there. Even after TFR is being used for comparison of two or more fertility rates, it is having few demerits. Let's check it out. What are the demerits of TFR? Its computation is tedious. Tedious andrenu difficult. Computation is little tedious or little difficult because all the ASFRs are to be calculated. Ella ASFRs, age specific fertility rates anna calculate ಮಾಡಿ
ಅವನ್ನೆಲ್ಲ ಸಮ್ ಮಾಡಿ ಆಮೇಲೆ ಮಲ್ಟಿಪ್ಲೈಡ್ ಬೈ 5 ಮಾಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಂಪೇರ್ಡ್ ಟು ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಆರ್ ಟಿಡಿಯಸ್. It requires the computation of all age specific fertility rates. ಅದಕ್ಕೇನೆ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಅಥವಾ ಟಿಡಿಎಸ್ ಅಂತ ಹೇಳಿದ್ದೇನೆ. It does not indicate the rate of growth of population due to births. Already it is clearly made known to you. Only CBR gives the indication of rate of growth of population. ಸಿಬಿಆರ್ ಅನ್ನ ಹೊರತುಪಡಿಸಿ ಸಿಬಿಆರ್ ಅನ್ನ ಬಿಟ್ರೆ ಬೇರೆ ಯಾವುದು ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಡ್ಯೂ ಟು ಬರ್ತ್ಸ್ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಿಲ್ಲ. ನೆಕ್ಸ್ಟ್ ಡಿಮೆರಿಟ್ ಈಸ್ ಇಟ್ ಈಸ್ ಬೇಸ್ಡ್ ಆನ್ ದ ಅಸಂಪ್ಷನ್ ದಟ್ ಆಲ್ ದ ವಿಮೆನ್ ಸರ್ವೈವ್ ಥ್ರೂ ಔಟ್ ದ ಏಜ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್. ಅಂದ್ರೆ 15 to 49 ಏಜ್ ಗ್ರೂಪ್ ಅನ್ನ 15 to 19, 20 to 24 like this till 45 to 49 ಏಜ್ ಗ್ರೂಪ್ ತಗೊಂಡ್ರು ಸಹಿತ ವಿ ಆರ್ ಅಂಡರ್ ದ ಇಂಪ್ರೆಷನ್, ಓಕೆ, ದೋಸ್ ಹೂ ಆರ್ ಕ್ರಾಸಿಂಗ್ 15 ದೇ ಆರ್ ಸರ್ವೈವಿಂಗ್ ಟಿಲ್ 49 ಏಜ್ ಗ್ರೂಪ್ ಆಫ್ ವಿಮೆನ್. ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್ ಆಫ್ ವಿಮೆನ್ ಏನಿದೆಯೋ 49 ವರ್ಗುನು ಸರ್ವೈವ್ ಆಗ್ತಾರೆ ಅನ್ನೋ ಅಸಂಪ್ಷನ್ ಮೇಲೆ TFR ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಸೊ ದ ಸರ್ವೈವಲ್ ರೇಟ್ಸ್ ಆಫ್ ವಿಮೆನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಗ್ರೂಪ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಇನ್ TFR. ದಟ್ಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಡಿಮೆರಿಟ್. ಸೊ ಇಲ್ಲಿವರೆಗೂ ನಾವೇನ್ ನೋಡಿದ್ವು, CBR, GFR, ASFR ಮತ್ತೆ TFR ಈ ಎಲ್ಲ ಕಾನ್ಸೆಪ್ಟ್ ಗಳ ಥೆರಾಟಿಕಲ್ ಕಾನ್ಸೆಪ್ಟ್ಸ್, ಡೆಫಿನಿಷನ್ ಮತ್ತೆ ಫಾರ್ಮುಲಾನ ನಾವು ಇನ್ನೂವರೆಗೂ ಕಲ್ತಿದೀವಿ. ಇನ್ ಮುಂದೆ ಈ ಎಲ್ಲ ಪ್ರಾಬ್ಲಮ್ ಸಾಲ್ವಿಂಗ್, CBR ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, GFR ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, TFR ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆ, ASFR ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದೆಲ್ಲನೂ ಇನ್ನು ನೆಕ್ಸ್ಟ್ ನಾವು ಕಲಿಬೇಕಾಗಿದೆ. So far what we have learnt all the theoretical concepts and the formulas of all fertility rates measurement, CBR, GFR, ASFR, TFR, all these basic concepts, formulas and the definitions with merits and demerits we have already learnt. Now we have to get into calculations of all these. So numerical calculations have to be considered now. Let's go for problem solving of all these concepts which we have already learnt. Okay? ಒಂದು ಅದ್ಭುತವಾದಂತ ಅವಕಾಶ ಇದೆ ನಿಮಗೆ. ಸ್ಟ್ಯಾಟಿಸ್ಟಿಕ್ಸ್ ಸೆಕೆಂಡ್ PUC ಸಿಲೆಬಸ್ ಅನ್ನ ಓನ್ಲಿ 599 rupees ಅಲ್ಲಿ ಕಲಿಯೋಕೆ. ಕಂಪ್ಲೀಟ್ ಒಂದು ವರ್ಷ ನೀವು ಪೂರ್ತಿಯಾದಂತಹ ಸೆಕೆಂಡ್ PUC ಸಿಲೆಬಸ್ ಅನ್ನ ಕಲಿಬಹುದು. ಮತ್ತೆ ಏನೆಲ್ಲ ಫೆಸಿಲಿಟಿಗಳು ಇರುತ್ತೆ ಅಂತ ಹೇಳಿ ಇದರಲ್ಲಿ ನೀವು ನೋಡಬಹುದು. An exciting offer for the second year PUC statistics students of 2026 and 27. Only at 599 rupees, you're going to get complete PUC first year or PUC second year statistics course. The full year course you can get only at 599 rupees. First and foremost, complete recorded videos ಅಥವಾ live classes of all the chapters ನಿಮಗೆ ಸಿಗುತ್ತೆ. Next, regular live classes ಇರುತ್ತೆ. Regular doubt solving classes also will be there. ಮತ್ತೆ WhatsApp support also for instant doubt clarification. ನಿಮಗೆ ಏನೇ ಡೌಟ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲೂ ಕೂಡ ಅಥವಾ ಫೋನ್ ಕಾಲ್ ಮಾಡೋದ್ರ ಮುಖಾಂತರನು ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. Okay, you can clarify it even by making phone call. Complete preparation towards all your unit tests, midterm, preparatory exam and annual examination. All this either for first PUC or for second PUC statistics syllabus, you can get it only for 599 rupees. Grab the opportunity, don't miss out. Hurry up and contact WhatsApp number 6361385523. All the best students. Let's meet in regular classes.